ಭಾರತದಲ್ಲಿ 2 ರೀತಿ ಸರ್ಕಾರಗಳಿದಾವೆ. ಭಾರತದಲ್ಲಿ 2 ರೀತಿ ಸರ್ಕಾರಗಳಿದಾವೆ. ನಮಗೆಲ್ಲ ಗೊತ್ತಿದ್ದ ವಿಷಯ. ಒಂದು ಕೇಂದ್ರ ಸರ್ಕಾರ, ಇನ್ನೊಂದು ರಾಜ್ಯ ಸರ್ಕಾರ. ಯಾವುದು? ರಾಜ್ಯ ಸರ್ಕಾರಗಳು. ಒಂದು ಕೇಂದ್ರ ಸರ್ಕಾರ, ಇನ್ನೊಂದು ರಾಜ್ಯ ಸರ್ಕಾರಗಳು. ಇವು ಯಾಕೆ ಹಿಂಗದಾವು ಅಂತ ಕೇಳಿದ್ರೆ, ನಮ್ಮದು ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್. ಯಾವುದು? ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್. ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್. ಇಲ್ಲಿ ಅಧಿಕಾರಗಳ ವಿಭಜನೆ ಇರ್ತೈತಿ. ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್ ನಲ್ಲಿ ಅಧಿಕಾರಗಳ ವಿಭಜನೆ ಇರ್ತೈತಿ. ಹೀಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವರ್ಕ ಅಧಿಕಾರದ ವಿಭಜನೆಗಳಾಗಿರ್ತವೆ. ಹೌದಾ? ಯಾಕಂದ್ರೆ ನಮ್ದು ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್. ಇದನ್ನ ಅಮೆರಿಕಾದಿಂದ ನೋಡಿ ಕಲ್ತೀವಿ ನಾವು. ಅಮೆರಿಕಾದೊಳಗೆ ಸ್ಪಷ್ಟ ರೀತಿಯಲ್ಲಿ ಯಾರು ಯಾವ ಕೆಲಸಗಳನ್ನ ಮಾಡಬೇಕು ಅನ್ನೋದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಬರ್ತಾರೆ. ಹೌದಾ? ಅದೇ ರೀತಿಯಾಗಿರ್ತಕ್ಕಂಥ ಸಂವಿಧಾನವನ್ನ ನಾವು ಅಳವಡಿಸ್ಕೊಂಡ್ವಿ. ಅನುಸೂಚಿ 7ರಲ್ಲಿ ಯಾವುದು? ಯಾವ ಸೂಚಿ? ಅನುಸೂಚಿ, ಶೆಡ್ಯೂಲ್ ನಂಬರ್ 7. ಇಲ್ಲಿ ಏನ್ ಮಾಡ್ಯಾರು ಅಂತಂದ್ರೆ, ಯಾವ ಯಾವ ವಿಷಯಗಳ ಬಗ್ಗೆ ಯಾರು ಕಾನೂನು ಮಾಡಬೇಕು ಅನ್ನೋದ್ರ ಬಗ್ಗೆ ಬರ್ತಾರೆ. 4 ರೀತಿ ಪಟ್ಟಿಗಳನ್ನ ಕೊಟ್ರು, ಲಿಸ್ಟ್ ಗಳನ್ನ ಕೊಟ್ರು. ಒಂದನ್ನ ಕೇಂದ್ರ ಪಟ್ಟಿ ಅಂದ್ರು, ಸೆಂಟ್ರಲ್ ಲಿಸ್ಟ್ ಅಂದ್ರು. ಎರಡನ್ನ ರಾಜ್ಯ ಪಟ್ಟಿ ಅಂತಂದ್ರು, ಸ್ಟೇಟ್ ಲಿಸ್ಟ್ ಅಂದ್ರು. ಮೂರನೇದು ಸಮವರ್ತಿ ಪಟ್ಟಿ ಅಂತಂದ್ರು, ಅದನ್ನ ಕನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. 4ನೇದು ಉಳಿಕೆ ಅಧಿಕಾರಗಳು ಅಂತ ಕರೆದ್ರು, ಅದನ್ನ ರೆಸಿಡ್ಯೂಯಲ್ ಪವರ್ಸ್ ಅಂತ ಕರೀತಾರೆ. ಹೌದಾ? ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಮಾಡಬೇಕು, ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ರಾಜ್ಯ ಸರ್ಕಾರ ಮಾಡಬೇಕು. ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ಎರಡೂ ಸರ್ಕಾರಗಳು ಕೆಲಸ ಕಾನೂನು ಮಾಡಬಹುದು. ಆಮೇಲೆ ಉಳಿಕೆ ಅಧಿಕಾರಗಳನ್ನ ಸೆಂಟ್ರಲ್ ಕೊಟ್ಟರು, ಸೆಂಟ್ರಲ್ ಅವ್ರು ಮಾತ್ರ ಉಳಿಕೆ ಅಧಿಕಾರಗಳ ಮೇಲೆ ಕೆಲಸ ಮಾಡಬೇಕು, ಕಾನೂನು ಮಾಡಬೇಕು. ಹೌದಾ? ಕಾನೂನು ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಕಾನೂನು ಮಾಡುವ ಪಂಡಿತರೆಲ್ಲ ಕೂಡ್ಬೇಕು ಅದಕ್ಕೆ. ಈಗ ಹಂಗ ಪಂಡಿತರು ಕೂಡುವ ಜಾಗ ಕೇಂದ್ರ ಸರ್ಕಾರದಲ್ಲಿ ಯಾವುದು? ಸಂಸತ್ತು. ಇಲ್ಲಿ ಸಂಸತ್ತು. ಸಂಸತ್ತು ಅಂತಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ. ಹಾಗೆ ರಾಜ್ಯ ಸರ್ಕಾರಕ್ಕೆ ಯಾವುದು? ವಿಧಾನಸಭೆ. ವಿಧಾನಸಭೆ. ರಾಜ್ಯ ಸರ್ಕಾರಕ್ಕೆ ಕಾನೂನು ಮಾಡಲು ಎಲ್ಲ ಕಾನೂನು ಪಂಡಿತರು ಕೂಡುವ ಜಾಗ ಯಾವುದು ಅಂತಂದ್ರೆ ವಿಧಾನಸಭೆ. ಕಾನೂನು ಪಂಡಿತರು ಅಂದ್ರೆ ಎಲ್ಲರೂ LLB ಮಾಡಿರೋದಲ್ಲ. ನಾವ್ ಯಾರು ಓಟ್ ಹಾಕಿ ಆಯ್ಕೆ ಮಾಡಿ ಕಳಿಸಿರ್ತೀವೋ ಆ ನಮ್ಮ ಪ್ರತಿನಿಧಿಗಳು ಅಲ್ಲಿ ಕೂತು ನಮ್ಮ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನ ಕಂಡುಕೊತಿರ್ತಾರೆ. ಹೌದಾ? ಅದು ವಿಧಾನಸಭೆ. ವಿಧಾನಸಭೆಯಿಂದ ಪಾಸ್ ಆಗಿರ್ತಕ್ಕಂಥ ಕಾನೂನುಗಳು ಕಾಯ್ದೆಯಾಗಿ ಬದಲಾಗಬೇಕು ಅಂತಂದ್ರೆ ಅದಕ್ಕೆ ರಾಜ್ಯಪಾಲರ ಅನುಮತಿ ಬೇಕು. ರಾಜ್ಯಪಾಲರ ಅನುಮತಿ ಬೇಕು. ಇಲ್ಲಿ ರಾಷ್ಟ್ರಪತಿಗಳು ಅನುಮತಿ ನೀಡಬೇಕು. ಕಾನೂನು ಆಗಬೇಕು ಅಂತಂದ್ರೆ, ಕೇಂದ್ರ ಸರ್ಕಾರದ ಕಾನೂನುಗಳು ಜಾರಿಗೆ ಬರಬೇಕು ಅಂದ್ರೆ, ಕಾಯ್ದೆ ಆಗಬೇಕು ಅಂತಂದ್ರೆ ರಾಷ್ಟ್ರಪತಿಗಳ ಅನುಮತಿ ಬೇಕು. ಇಲ್ಲಿ ರಾಜ್ಯಪಾಲರು ಬೇಕು. ಸರ್, ರಾಜ್ಯಪಾಲರು ಇರ್ಲೇಬೇಕು ಅಂತೇಳಿ ಎಲ್ಲಿ ಹೇಳ್ಯಾರ್ರಿ ಅಂತಂದ್ರೆ ಸಂವಿಧಾನದಲ್ಲಿ ಹೇಳ್ಯಾರ್ರಿ. ಸಂವಿಧಾನದ ಯಾವ ವಿಧಿ ಹೇಳ್ತೈತಿ ಸರ್? ಅದನ್ನ ಈಗ ಡಿಸ್ಕಷನ್ ಮಾಡ್ಬೇಕ್ರಿ. ಸಂವಿಧಾನದ ಯಾವ ವಿಧಿ ರಾಜ್ಯಪಾಲರು ಬೇಕು, ರಾಜ್ಯಪಾಲರು ಹೆಂಗ್ ಆಯ್ಕೆ ಆಗಬೇಕು, ರಾಜ್ಯಪಾಲರು ಏನ್ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಬರೆದಿರ್ತಕ್ಕಂಥದ್ದು ಭಾಗ ಐ ಥಿಂಕ್ 6ರಲ್ಲಿ ಅದನ್ನ ಸ್ಪಷ್ಟವಾಗಿ ಬರೆದಾರೆ. ಹೌದಾ? ಅದ್ರ ಬಗ್ಗೆ ಈಗ ಡಿಸ್ಕಷನ್ ಮಾಡಬೇಕು. ಮೊದಲು ರಾಜ್ಯ ಅಂದ್ರೆ ಏನು ಅನ್ನೋದು ನೋಡ್ಬೇಕು. ರಾಜ್ಯಪಾಲರು ಅನ್ಕ ಸೈಡ್ ಇರ್ಲಿ. ರಾಜ್ಯ ಸರ್ಕಾರಗಳು ಕಾನೂನು ಮಾಡಬೇಕು ಅಂತೇಳಿ ಬರೆದ್ರು. ಹಂಗಾದ್ರೆ ರಾಜ್ಯ ಅಂದ್ರೆ ಏನು? ಆರ್ಟಿಕಲ್ 12 ಮತ್ತು ಆರ್ಟಿಕಲ್ 36ರಲ್ಲಿ ರಾಜ್ಯ ಎಂಬ ಪದಗಳ ಅರ್ಥ ವಿವರಣೆ ಇದೆ. ಆರ್ಟಿಕಲ್ 12 ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ರಾಜ್ಯ ಸರ್ಕಾರ ಮೊಟಕುಗೊಳಿಸುವಂತಿಲ್ಲ ಅಂತೇಳಿ ಬರೀತಾರೆ. ಹಂಗಾದ್ರೆ ಅಲ್ಲಿ ರಾಜ್ಯ ಅಂದ್ರೆ ಏನೇನನ್ನು ಒಳಗೊಂಡೈತಿ ಅನ್ನೋದನ್ನ ಆರ್ಟಿಕಲ್ 12ರಲ್ಲಿ ಸ್ಪಷ್ಟಪಡಿಸ್ತಾರೆ. ಹಾಗೇನೆ ಆರ್ಟಿಕಲ್ 36ರಲ್ಲಿಯೂ ಕೂಡ ರಾಜ್ಯ ಅಂತಕ್ಕಂಥ ಪದದ ವಿವರಣೆ ಇದೆ. ಆ ವಿವರಣೆ ಈ ವಿವರಣೆ ಒಂದೇ ಏನ್ರಿ ಅಂತ ಕೇಳಿದ್ರೆ ಇಲ್ರಿ. ಅದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ ಈಗ. ಭಾಗ 6ಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಗಳ ಬಗ್ಗೆ ಎಲ್ಲಿ ಬರ್ದಾರ ಅಂತಂದ್ರೆ ಸಂವಿಧಾನದ ಭಾಗ 6ರಲ್ಲಿ ಬರ್ದಾರೆ. ಭಾಗ 6ಕ್ಕೆ ಸಂಬಂಧಿಸಿದಂತೆ ರಾಜ್ಯ ಅಂತಕ್ಕಂಥ ಪದದ ವಿವರಣೆ ಎಲ್ಲೈತಿ ಅಂತಂದ್ರೆ ಆರ್ಟಿಕಲ್ 152ರಲ್ಲಿ ಬರೀತಾರೆ. ವಾಟ್ ಈಸ್ ದಿ ಮೀನಿಂಗ್ ಆಫ್ ಸ್ಟೇಟ್ ವಿತ್ ರಿಗಾರ್ಡ್ಸ್ ಟು ಪಾರ್ಟ್ 6 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಎಲ್ಲಿ ಬರೀತಾರೆ? ಆರ್ಟಿಕಲ್ 152ರಲ್ಲಿ ಬರೀತಾರೆ. ರಾಜ್ಯ ಅಂದ್ರೆ ಏನು ಅಂತಂದ್ರೆ ಶೆಡ್ಯೂಲ್ 1ರಲ್ಲಿ ಹೇಳಿರ್ತಕ್ಕಂಥ ಎಲ್ಲ ರಾಜ್ಯಗಳನ್ನ ಇಲ್ಲಿ ರಾಜ್ಯ ಎಂಬ ಪದದ ಅರ್ಥದಲ್ಲಿ ನೋಡಬೇಕು. ರಾಜ್ಯ ಎಂಬ ಪದದ ಅರ್ಥದಲ್ಲಿ ನೋಡಬೇಕು. ರಾಜ್ಯ ಎಂಬ ಪದದ ಅರ್ಥದಲ್ಲಿ ನೋಡಬೇಕು. ಮೊದಲ ಏನ್ ಮಾಡಿದ್ರು ಅಂತಂದ್ರೆ ಜಮ್ಮು ಕಾಶ್ಮೀರನ್ನ ಹೊರಗಿಟ್ಟಿದ್ರು. ಅದು ರಾಜ್ಯ ಅಂತಕ್ಕಂಥ ಪದದ ವ್ಯಾಪ್ತಿಯಲ್ಲಿ ಬರ್ತಿರ್ಲಿಲ್ಲ. ಈಗ ಆರ್ಟಿಕಲ್ 370 ರದ್ದು ಮಾಡಿದ ನಂತರ ಅದು ಒಳಗೊಳ್ತೈತಿ. ಈಗ ಅದು ಕೇಂದ್ರಾಡಳಿತ ಪ್ರದೇಶ ಆಗೈತಿ. ಆ ಮಾತು ಬೇರೆ, ಸೆಕೆಂಡರಿ. ವಾಟ್ ಈಸ್ ದಿ ಮೀನಿಂಗ್ ಆಫ್ ಸ್ಟೇಟ್ ಅಂತ ಕೇಳಿದ್ರು ಅಂತಂದ್ರೆ ಇನ್ ಅರ್ಲಿಯರ್ ಕಾಂಟೆಕ್ಸ್ಟ್ state includes all states which are enlisted in schedule 1 apart from Jammu and Kashmir ಅಂತ ಹೇಳ್ತಿದ್ವಿ. ಬಟ್ nowadays ಈಗ ಏನಾಗೈತಿ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ಜಮ್ಮು ಅಂಡ್ ಕಾಶ್ಮೀರ್ when the status of the state will be instituted. ಯಾವಾಗ ರಾಜ್ಯದ ಸ್ಥಾನಮಾನವನ್ನ ಜಮ್ಮು ಕಾಶ್ಮೀರದಲ್ಲಿ ಪ್ರತಿಸ್ಥಾಪನೆ ಮಾಡ್ತಾರೋ ಅವಾಗ ರಾಜ್ಯ ಅಂತಕ್ಕಂಥ ಪದದ ವ್ಯಾಪ್ತಿ
ಆ ಶೆಡ್ಯೂಲ್ ನಂಬರ್ 1ರಲ್ಲಿ ಬರೆದಿರ್ತಕ್ಕಂಥ ಜಮ್ಮು ಕಾಶ್ಮೀರ ಅಂತಕ್ಕಂಥ ರಾಜ್ಯದಲ್ಲಿಯೂ ಕೂಡ ಅನ್ವಯಕ್ಕೆ ಆಗ್ತೈತಿ. ಅಲ್ಲಿವರೆಗೂ ಇದು ಅನ್ವಯ ಆಗೋದಿಲ್ಲ. ಈಗ ಅಂದ್ರೆ ಅದು ಕೇಂದ್ರಾಡಳಿತ ಪ್ರದೇಶ ಇದೆ. ಅಂದ್ರೆ ರಾಜ್ಯ ಅಂದ್ರೆ ಶೆಡ್ಯೂಲ್ ನಂಬರ್ 1ರಲ್ಲಿ ಏನೇನು ರಾಜ್ಯಗಳು ಬರದಲ್ಲ ಅವೆಲ್ಲ ರಾಜ್ಯಗಳನ್ನು ಒಳಗೊಳ್ತವೆ, ಯಾವುದನ್ನು ತೆಗೆದು ಹಾಕುವಂತಿಲ್ಲ ಅಂತ ನಮಗೆ ಗೊತ್ತಾಗೈತಿ. ಅಂದ್ರೆ ಶೆಡ್ಯೂಲ್ 1 ಏನ್ ಹೇಳ್ತೈತಿ ಅಂತಂದ್ರೆ ಭಾರತ ಮತ್ತು ಅದರ ಭೂಭಾಗದ ಬಗ್ಗೆ ಹೇಳ್ತೈತಿ. ಭಾರತ ಮತ್ತು ಅದರ ಭೂಭಾಗದಲ್ಲಿ ಭಾರತದಲ್ಲಿ ಇಂತಿಷ್ಟು ರಾಜ್ಯಗಳದಾವೆ, ಇಂತಿಷ್ಟು ಕೇಂದ್ರಾಡಳಿತ ಪ್ರದೇಶದವು ಅಂತೇಳಿ ಶೆಡ್ಯೂಲ್ 1ರಲ್ಲಿ ಬರ್ದಾರೆ. ಅನುಸೂಚಿ 1ರಲ್ಲಿ ಬರ್ದಾರೆ. ಅದು ನಮಗೆ ಗೊತ್ತಿರ್ಬೇಕಾ? ಇದಿಷ್ಟು ಗೊತ್ತಿತ್ತು ಅಂತಂದ್ರೆ ಮುಂದೆ ಇವುಗಳ ಸರ್ಕಾರಗಳ ಬಗ್ಗೆ ಮಾತಾಡೋಣ. ನೋಡೋಣ. ಈ ಶೆಡ್ಯೂಲ್ 1ರಲ್ಲಿ ಬರ್ದಿರ್ತಕ್ಕಂಥ ಎಲ್ಲಾ ರಾಜ್ಯಗಳಿಗೂ ಒಬ್ಬ ರಾಜ್ಯಪಾಲರು ಇರಲೇಬೇಕು. ದೇರ್ ಶುಡ್ ಬಿ ಅ ಗವರ್ನರ್ ಫಾರ್ ದಿ ಸ್ಟೇಟ್. ಏನ ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬರು ರಾಜ್ಯಪಾಲರು ಇರಲೇಬೇಕು, ಕಂಪಲ್ಸರಿ. ಯಾರು ಹೇಳ್ತಾರೆ ಇದನ್ನ? ಸಂವಿಧಾನ ಹೇಳ್ತೈತಿ. ಎಲ್ಲಿ? ಆರ್ಟಿಕಲ್ 153ರಲ್ಲಿ. ಸಂವಿಧಾನದ ಕಲಂ 153 ಸ್ಪಷ್ಟಪಡಿಸ್ತೈತಿ ಪ್ರತಿ ರಾಜ್ಯಕ್ಕೂ ಒಬ್ರು ರಾಜ್ಯಪಾಲರು ಇರಲೇಬೇಕು. ಇಲ್ಲ ಸರ್, ನಮ್ಮ ಆಡಳಿತ ಮಾಡಕ್ ರಾಜ್ಯಪಾಲರು ಯಾಕೆ ಬೇಕು ಸರ್, ನಮ್ದು ನಾವೇ ಆಡಳಿತ ಮಾಡ್ಕೋತೀವಿ. ಇಲ್ರಿ ಸಾಹೇಬ್ರೆ, ಸಂವಿಧಾನವೇ ಸ್ಪಷ್ಟಪಡಿಸ್ತೈತಿ ಆರ್ಟಿಕಲ್ 153 ಇರಲೇಬೇಕು. ಬಿಕಾಸ್ ಆಫ್ ವಾಟ್? ಯಾವ ಕಾರಣಕ್ಕಾಗಿ ಬೇಕವರು? ಈ ಕಾರಣಗಳನ್ನ ಹೇಳೋದು ಆರ್ಟಿಕಲ್ 154. ಯಾಕೆ ರಾಜ್ಯಪಾಲರು ಬೇಕು ಅನ್ನೋದನ್ನ ಅದು ಹೇಳ್ತೈತಿ. ಅದಕ್ಕಿಂತ ಮೊದಲು ನೋಡೋಣ. ಭಾರತಕ್ಕೆ ಪ್ರತಿ ರಾಜ್ಯಕ್ಕೂ ಒಬ್ಬರು ರಾಜ್ಯಪಾಲರು ಇರಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ ಸರ್ 2 ಮತ್ತು 3 ರಾಜ್ಯಗಳಿಗೆ ಸೇರಿಸಿ ಒಬ್ಬರ ರಾಜ್ಯಪಾಲರ ನೇಮಕ ಮಾಡಕ್ ಬರ್ತೈತಿ ನಾವು? ಎಸ್, ಆರ್ಟಿಕಲ್ 153 ಸ್ಪಷ್ಟಪಡಿಸ್ತೈತಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲರನ್ನ ನೇಮಕ ಮಾಡಬಹುದು. ಇಲ್ಲಿ ನೇಮಕ ಅಂತ ಬರೆಯಕತ್ತೀವ, ನೆನಪಲ್ಲಿಟ್ಕೋರಿ. ಇವರು ಎಲೆಕ್ಷನ್ ಮೂಲಕ ಆಯ್ಕೆ ಆಗುವುದಿಲ್ಲ. ರಾಜ್ಯಪಾಲ ಕೆನಾಟ್ ಎಲೆಕ್ಟೆಡ್ ಬೈ ದಿ ಎಲೆಕ್ಷನ್. ಹಿ ಈಸ್ ಅಪಾಯಿಂಟೆಡ್ ಬೈ ದಿ ಯಾರು? ರಾಷ್ಟ್ರಪತಿ. ಅದು ನೆಕ್ಸ್ಟ್ ಬರ್ತೈತಿ. ಯಾಕೆ ಎಲೆಕ್ಷನ್ ಮೂಲಕ ಅವನ್ನ ಆಯ್ಕೆ ಮಾಡಂಗಿಲ್ಲ, ಯಾಕೆ ರಾಷ್ಟ್ರಪತಿಗಳ ಮೂಲಕ ಅವನ್ನ ಆಯ್ಕೆ ಮಾಡ್ತಾರ ಅಂತ. ದಟ್ ಈಸ್ ಅನ್ ಡಿಬೇಟೇಬಲ್ ಥಿಂಗ್. ಅದು ಒಂದು ಚರ್ಚೆಯ ವಿಷಯ. ಇರ್ಲಿ, ಅದು ಮುಂದೆ ಬರ್ತೈತಿ, ಹೇಳ್ತೀನಿ. ಇಲ್ಲಿ ನಾವು ಹೇಳಕತ್ತಿದ್ದು ಏನು ಅಂತಂದ್ರೆ ಆರ್ಟಿಕಲ್ 153 ಪ್ರಕಾರ ರಾಜ್ಯಕ್ಕೆ ಒಬ್ಬರು ರಾಜ್ಯಪಾಲರು ಇರಬೇಕು. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲರನ್ನ ನೇಮಿಸೋದನ್ನ ನೀವು ತಪ್ಸಕ್ ಬರೋದಿಲ್ಲ. ನೇಮಕ ಮಾಡಬಹುದು, ಏನ್ ತೊಂದರೆ ಇಲ್ಲ. ದಟ್ ಈಸ್ ಅನ್ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಪ್ರೆಸಿಡೆಂಟ್. ಯು ಕೆನಾಟ್ ಕ್ವಶನ್ ದಟ್. ಇಲ್ರಿ, ನಮ್ಮ ರಾಜ್ಯಕ್ಕೆ ಒಬ್ಬನೇ ನಮಗೆ ರಾಜ್ಯಪಾಲ ಬೇಕು, ಅವನ್ಯಾಕೆ ಕೇರಳಕ್ಕೆ ನೇಮಿಸಿರಿ, ಅವನ್ಯಾಕೆ ತಮಿಳುನಾಡಿಗೆ ನೇಮಿಸಿರಿ, ದಿಸ್ ಇಸ್ ಅನ್ ಇನ್ಕಾನ್ಸ್ಟಿಟ್ಯೂಷನಲ್. ಹಿಂಗೆಲ್ಲ ಅನ್ನಕ್ ಬರೋದಿಲ್ಲ. ಯು ಕೆನಾಟ್ ಡೂ ದಟ್. ಏನ್ ಮಾಡ್ಬೇಕು? ನಿಮಗೊಬ್ಬರನ್ನ ರಾಜ್ಯಪಾಲರನ್ನ ಕೊಟ್ಟಾರ, ನಿಮಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಅವರು ನಿರ್ವಹಣೆ ಮಾಡಕತ್ತಾರ, ಮುಗಿದ್ ನಿಮ್ದು ಅಲ್ಲಿ ಕೆಲಸ. ಮತ್ತೇನು ನೀವು ಕೇಳಂಗಿಲ್ಲ. ಫರ್ದರ್ ಕ್ವಶನ್ ಈಸ್ ನಾಟ್ ಬಿ ಅರೈಸ್. ಇರ್ಲಿ, ಏನು ರಾಜ್ಯಕ್ಕೆ ಒಬ್ಬರು ರಾಜ್ಯಪಾಲರು ಇರಬೇಕು. ಯಾವ ರಾಜ್ಯಗಳು? ಆ ಶೆಡ್ಯೂಲ್ ನಂಬರ್ 1ರಲ್ಲಿ ಇರ್ತಕ್ಕಂಥ ರಾಜ್ಯಗಳು. ಆ ರಾಜ್ಯಗಳಿಗೆ ಎಲ್ಲರಿಗೂ ಒಬ್ಬರು ರಾಜ್ಯಪಾಲರು ಇರಲೇಬೇಕು. 2 ಅಥವಾ 3 ರಾಜ್ಯಗಳಿಗೆ ಸೇರಿಸಿ ಒಬ್ಬನೇ ರಾಜ್ಯಪಾಲರನ್ನು ನೇಮಕ ಮಾಡಬಹುದು. ಎಲ್ಲಿ ಬರ್ದಾರೆ ಇದು? ನಿಂಗಂತ ಕೇಳಿದ್ರೆ ಆರ್ಟಿಕಲ್ 153ರಲ್ಲಿ ಬರ್ದಾರೆ. ಅದೇ ಹೇಳ್ತೀವಲ್ಲ, ರಾಷ್ಟ್ರಕ್ಕೆ ಒಬ್ಬರು ರಾಷ್ಟ್ರಪತಿ ಇರಲೇಬೇಕು ಅಂತ ಹೇಳಿ ನಾವು ರಾಷ್ಟ್ರವನ್ನ ಡಿಸೈಡ್ ಮಾಡುವಾಗ, ಕೇಂದ್ರ ಸರ್ಕಾರವನ್ನ ನೋಡುವಾಗ, ಅಧ್ಯಯನ ಮಾಡುವಾಗ ಅವಾಗ ನಾವು ನೋಡ್ವಿ ರಾಷ್ಟ್ರಕ್ಕೆ ಒಬ್ಬರು ರಾಷ್ಟ್ರಪತಿ ಇರಲೇಬೇಕು ಅಂತೇಳಿ. 2-3 ರಾಷ್ಟ್ರಗಳಿಗೆ ಸೇರಿಸಿ ಒಬ್ಬನೇ ರಾಷ್ಟ್ರಪತಿಯನ್ನು ನೇಮಕ ಮಾಡಬಹುದು ಅಂತ ಕೇಳಿದ್ರೆ 2-3 ರಾಷ್ಟ್ರಗಳು ಎಲ್ಲಿದಾವೆ? ಇಂಡಿಯಾ ಇಸ್ ದಿ ಓನ್ಲಿ ಸವರಿನ್ ಕಂಟ್ರಿ. ಸಾರ್ವಭೌಮತ್ವ ರಾಷ್ಟ್ರವಾಗಿರ್ತಕ್ಕಂಥ ಭಾರತ ಒಂದೇ ದೇಶ. ಹೀಗಾಗಿ ಭಾರತದ ರಾಷ್ಟ್ರಪತಿಯನ್ನು ಅಮೆರಿಕದ ರಾಷ್ಟ್ರಪತಿಯನ್ನಾಗಿ ನೇಮಕ ಮಾಡಕ್ ಬರೋದಿಲ್ಲ ಎಟ್ ಸೇಮ್ ಟೈಮ್. ಅಲ್ಲಿ ಏನು ಬರಿತೀವಿ ಅಂತಂದ್ರೆ ಪೌರತ್ವದ ಬಗ್ಗೆ ಒಂದು ಕ್ವಶನ್ ಬರ್ತೈತಿ. ಈ ಶಾಲ್ ಬಿ ಅ ಸಿಟಿಜನ್ ಆಫ್ ಇಂಡಿಯಾ ಅಂತ ಬರೀತಾರೆ. ಭಾರತದ ಪೌರನಾಗಿರ್ತಕ್ಕಂಥ ವ್ಯಕ್ತಿ ಮಾತ್ರ. ಅವರು ಬರೀತಾರೆ ಅಮೆರಿಕದ ಸಂವಿಧಾನದಲ್ಲಿ ಏನಂತೇಳಿ, ಅಮೆರಿಕದ ಪೌರನಾಗಿರ್ತಕ್ಕಂಥ ವ್ಯಕ್ತಿ ಅಮೆರಿಕದ ರಾಷ್ಟ್ರಪತಿ ಆಗಬಹುದು, ಪ್ರೆಸಿಡೆಂಟ್ ಆಗಬಹುದು ಅಂತ ಬರೀತಾರೆ ಅವರು. ಆಮೇಲೆ ಇಲ್ಲ, ನಮ್ಮಲ್ಲಿ ಏನೈತಿ ಅಂತಂದ್ರೆ ಭಾರತ ಸಂವಿಧಾನದ ಭಾಗ 2ರಲ್ಲಿ ಏನ್ ಬರಿತೀವಿ ಅಂತಂದ್ರೆ ಪೌರತ್ವದ ಬಗ್ಗೆ ಹೇಳ್ಬೇಕಾದಾಗ 2 ಪೌರತ್ವವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ನಮ್ಮ ಪೌರತ್ವವನ್ನು ಕಳ್ಕೊಂತಾನೆ. 2 ದೇಶಗಳ ಪೌರತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ದೇಶದ ಪೌರತ್ವವನ್ನು ಕಳ್ಕೊತಾನೆ. ಹಿಂಗಾಗಿ ಅಮೆರಿಕದ ರಾಷ್ಟ್ರಪತಿ ಆಗಬೇಕು ಅಂದ್ರೆ ಅಮೆರಿಕದ ಪೌರತ್ವ ಪಡ್ಕೋಬೇಕು. ನಮ್ಮ ರಾಷ್ಟ್ರಪತಿ ಏನಾದ್ರು ಅಮೆರಿಕದ ಪೌರತ್ವ ಪಡ್ಕೊಂಡ್ರೆ ಅವರು ಇಲ್ಲಿದ್ರ ಪೌರತ್ವವನ್ನು ಕಳ್ಕೊತಾರೆ. ಇಲ್ಲಿದ ಪೌರತ್ವ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇಲ್ಲಿಯ ರಾಷ್ಟ್ರಪತಿ ಆಗಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಅನ್ ಸಿಂಪಲ್ ಥಿಂಗ್. ಹಂಗೆ ಇಲ್ಲಿ ರಾಜ್ಯಗಳು ಭಾರತದ ಭೂಭಾಗದ ಒಳಗಡೆ ಇರೋದ್ರಿಂದ ಇಲ್ಲಿ ಒಂದೇ ರಾಜ್ಯಕ್ಕೆ 2 ಅಥವಾ 3 ರಾಜ್ಯಗಳಿಗೆ ಸೇರಿಸಿ ಒಬ್ಬನೇ ರಾಜ್ಯಪಾಲನನ್ನ ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಆದ್ರೆ ರಾಷ್ಟ್ರಪತಿಗಳು 2-3 ದೇಶಗಳಿಗೆ ಸೇರಿಸಿ ಒಬ್ಬನೇ ರಾಷ್ಟ್ರಪತಿ ಇರಕ್ಕೆ ಸಾಧ್ಯ ಇಲ್ಲ. ಇದು ನಮಗೆ ನೆನಪಿರ್ಬೇಕು. ಯಾಕಂತಂದ್ರೆ ಎಲ್ಲಾ ರಾಷ್ಟ್ರಗಳು ತಮ್ಮ ವಿಷಯಗಳಿಗೆ ಸಂಬಂಧಿಸಿದಂತೆ ಸಾರ್ವಭೌಮತ್ವವನ್ನು ಪಡ್ಕೊಂಡಿರ್ತಾರೆ. ಹೀಗಾಗಿ ಅದು ನಾವು ಯಾವುದು ವಸಾಹತು ರಾಜ್ಯಗಳಲ್ಲ, ರಾಷ್ಟ್ರಗಳಲ್ಲ. ನಮಗೆ ಗೊತ್ತಿರಬೇಕು. ಈಗ ನಮ್ಮ ವಸಾಹತು ಮುಗಿದೈತಿ, ಕಾಲೋನಿಯಲ್ ಸ್ಟೇಟಸ್ ಮುಗಿದೋಗೈತಿ. ನಾವು ಸಾವರಿನ್ ಸ್ಟೇಟ್. ನಾವೀಗ ಸಾರ್ವಭೌಮತ್ವವನ್ನು ಪಡೆದಿರ್ತಕ್ಕಂಥವ್ರು. ಕದಂಬ ಸಾರ್ವಭೌಮರು ಅಂತೇಳಿ ಕದಂಬ ಫಿಲ್ಮ್ನಾಗ ನೋಡ್ತೀವಲ್ಲ, ಹಂಗೆ ನಾವು ಸಾರ್ವಭೌಮರು. ಯಾರು ನಮ್ಮ ಆಡಳಿತದಲ್ಲಿ ಕೈ ಹಾಕುವಂಗಿಲ್ಲ. ಅದು ನಮಗೆ ಗೊತ್ತಿರಬೇಕು. ಇರ್ಲಿ, ಏನಿದು ಭಾರತಕ್ಕೆ
ಈ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜ್ಯಗಳಿಗೂ ಒಬ್ರು ರಾಜ್ಯಪಾಲರು ಇರಲೇಬೇಕು. ಆ ರಾಜ್ಯಪಾಲರನ್ನ ಯಾರ ಆಯ್ಕೆ ಮಾಡಬೇಕು ಅಂತೇಳಿ ಆರ್ಟಿಕಲ್ 154 ಹೇಳ್ತೈತಿ. ಏನ್ ಹೇಳ್ತೈತಿ ನೋಡೋಣ. ಸಾರಿ, ಆರ್ಟಿಕಲ್ 154 ಎದ್ರ ಬಗ್ಗೆ ಹೇಳ್ತೈತಿ ಅಂತಂದ್ರೆ ರಾಜ್ಯಪಾಲರು ಯಾಕೆ ಬೇಕು, ವೈ ವಿ ನೀಡ್ ಅ ಗವರ್ನರ್, ಯಾಕೆ ನಮಗೆ ಗವರ್ನರ್ ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಯಾಕೆ ನಮಗೆ ರಾಷ್ಟ್ರಪತಿಗಳು ಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡಿ. ಯಾಕೆ ಬೇಕು? ಎಲ್ಲ ಕಾರಂಗಿ ಅಧಿಕಾರಗಳು ರಾಷ್ಟ್ರಪತಿಯ ಹೆಸರಿನಲ್ಲಿಯೇ ನಡೀಬೇಕು. ಬಿಕಾಸ್ ಆಫ್ ವಾಟ್? ಹಿ ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್. ಅವನು ರಾಷ್ಟ್ರದ ಮುಖ್ಯಸ್ಥನಾಗಿರೋದ್ರಿಂದ ಅವನ ಹೆಸರಿನಲ್ಲಿನೇ ಕಾರ್ಯಗಳೆಲ್ಲ ನಡಿಬೇಕು. ಹಾಗೇನೆ ರಾಜ್ಯದ ಮುಖ್ಯಸ್ಥನಾಗಿರ್ತಕ್ಕಂಥ ರಾಜ್ಯಪಾಲನ ಹೆಸರಿನಲ್ಲಿ ಎಲ್ಲ ಕಾರ್ಯಾಂಗದ ಕೆಲಸಗಳು ನಡಿಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಎಲ್ಲಾ ರಾಜ್ಯಗಳಿಗೂ ಒಬ್ರು ರಾಜ್ಯಪಾಲರು ಇರಬೇಕು. ದಾಟ್ಸ್ ಆಲ್. ನೋಡೋಣ ಏನ್ ಹೇಳ್ತೈತಿ ಅಂತ. ಆರ್ಟಿಕಲ್ 154 ಏನ್ ಹೇಳ್ತೈತಿ? ಎಲ್ಲಾ ಕಾರ್ಯಾಂಗೀಯ ಕಾರ್ಯಗಳು ರಾಜ್ಯಪಾಲರ ಬಳಿಯೇ ಇರುತ್ತವೆ. ಎಲ್ಲಾ ಕಾರ್ಯಾಂಗೀಯ ಕಾರ್ಯಗಳು ರಾಜ್ಯಪಾಲರ ಹೆಸರಿನಲ್ಲಿಯೇ ನಡೆಯಬೇಕು. ದ ಆಲ್ ಎಕ್ಸಿಕ್ಯೂಟಿವ್ ವರ್ಕ್ಸ್ ಆರ್ ಕ್ಯಾರಿಡ್ ಔಟ್ ಇನ್ ದ ನೇಮ್ ಆಫ್ ದಿ ಗವರ್ನರ್. ರಾಜ್ಯಪಾಲರ ಹೆಸರಿನಲ್ಲಿಯೇ ಎಲ್ಲ ಕಾರ್ಯಾಂಗೀಯ ಕಾರ್ಯಗಳು ನಡೆಯಬೇಕು. ಎಲ್ಲ ಕಾರ್ಯಾಂಗೀಯ ಕಾರ್ಯಗಳು ನಡೆಯಬೇಕು. ಎಕ್ಸಿಕ್ಯೂಟಿವ್ ವರ್ಕ್ಸ್ ಅಂತ ಕರಿತೀವ. ಎಲ್ಲ ಕಾರ್ಯಾಂಗೀಯ ಕಾರ್ಯಗಳು ರಾಜ್ಯಪಾಲರ ಹೆಸರಿನಲ್ಲಿಯೇ ನಡೆಯಬೇಕು. ಅದರ ಸಲುವಾಗಿ ನಮಗೆ ರಾಜ್ಯಪಾಲ ಬೇಕು. ರಾಜ್ಯಪಾಲ ಇರ್ಲಿಲ್ಲ ಅಂತಂದ್ರೆ ಯಾವುದೇ ಕಾರ್ಯಾಂಗೀಯ ಕೆಲಸಗಳು ನಡೆಯೋದಿಲ್ಲ. ಎಲ್ಲ ಕಾರ್ಯಾಂಗೀಯ ಕೆಲಸಗಳು ಯಾವ್ಯಾವು? ಯಾವ ಯೋಜನೆಗಳು ಬಂದವಲ್ಲ, ಯುವ ನಿಧಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಬಸ್ನಾಗ ಫ್ರೀ ತಿರುಗಾಡೋ ಯೋಜನೆ, ಆ ಎಲ್ಲಾ ಯೋಜನೆಗಳು ಇನ್ ದ ನೇಮ್ ಆಫ್ ದಿ ರಾಜ್ಯಪಾಲ ಅವರ ಹೆಸರಿನಲ್ಲೇನೆ ನಡೀತವೆ. ಹಿಂಗ ಎಲ್ಲಾ ಕಾರ್ಯಗಳು ಮತ್ತು ಕಾನೂನುಗಳು ಜಾರಿಗೆ ಬರಬೇಕು ಅಂತಂದ್ರೆ ರಾಜ್ಯಪಾಲರ ಅಂಕಿತ ಅವಶ್ಯಕ. ಹೀಗಾಗಿ ನಮಗೆ ರಾಜ್ಯಪಾಲ ಬೇಕು. ವೈ ವಿ ನೀಡ್ ರಾಜ್ಯಪಾಲ ಆರ್ ಗವರ್ನರ್ ಅಂತ ಕೇಳಿದ್ರೆ ಎಲ್ಲ ಕಾರ್ಯಾಂಗೀಯ ಕಾರ್ಯಗಳು ರಾಜ್ಯಪಾಲರ ಹೆಸರಿನಲ್ಲಿಯೇ ನಡಿಬೇಕು ಅಂತೇಳಿ ಆರ್ಟಿಕಲ್ 154 ಹೇಳಿರೋದ್ರಿಂದ ನಮಗೆ ರಾಜ್ಯಪಾಲರು ಬೇಕು ಅಷ್ಟೇ. ದಟ್ಸ್ ಆಲ್. ಮುಂದುವರಿತಾರೆ ಏನಂತೇಳಿ, ಈ ಕಾರ್ಯಾಂಗೀಯ ಕಾರ್ಯಗಳನ್ನು ರಾಜ್ಯಪಾಲರು ಹೆಂಗ್ ಮಾಡಬೇಕು, ಹೆಂಗ್ ನಿರ್ವಹಿಸಬೇಕು? ಕಾರ್ಯಾಂಗದ ಕಾರ್ಯಗಳನ್ನ ಎಲ್ಲನೂ ರಾಜ್ಯಪಾಲರು ತಾವೇ ನಿರ್ವಹಿಸಬೇಕು ಅಂತ ಕೇಳಿದ್ರೆ ಇಲ್ಲ, ಅವರ ಸಹಾಯದ ಅಥವಾ ಅಧೀನ ಅಧಿಕಾರಿಗಳ ಮೂಲಕ ನಡೆಸಬೇಕು. ಅಧೀನ ಅಧಿಕಾರಿಗಳ ಮೂಲಕ ಕಾರ್ಯಾಂಗೀಯ ಕಾರ್ಯಗಳನ್ನ ನಡೆಸಬೇಕು. ಕಾರ್ಯಾಂಗೀಯ ಕಾರ್ಯಗಳನ್ನ ನಡೆಸುವ ಯಾರ ಹೆಸರಿನಲ್ಲಿ ನಡೆಸಬೇಕು ಅಂದ್ರೆ ರಾಜ್ಯಪಾಲರ ಹೆಸರಿನಲ್ಲಿ ನಡೆಸಬೇಕು. ಆದ್ರೆ ರಾಜ್ಯಪಾಲರು ಹೆಂಗ್ ನಡೆಸಬೇಕು ಅಂತಂದ್ರೆ ಅವರು ತಮ್ಮ ಸಬಾರ್ಡಿನೇಟ್ ಆಫೀಸರ್ಸ್ ಹೆಲ್ಪ್ ತಗೊಂಡು ಮಾಡಬೇಕು. ಸಬಾರ್ಡಿನೇಟ್ ಆಫೀಸರ್ಸ್ ಅಂದ್ರೆ ಯಾರು ಅಂತಂದ್ರೆ ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ರಾಜ್ಯಪಾಲರ ಸಹಾಯಕ್ಕಾಗಿ ಇರಬೇಕು. ಆತನ ಮಂತ್ರಿಮಂಡಲ ರಾಜ್ಯಪಾಲರ ಸಹಾಯಕ್ಕಾಗಿ ಇರಬೇಕು. ರಾಜ್ಯಪಾಲ ಕ್ಯಾನ್ ಟೇಕ್ ಅಸಿಸ್ಟ್ ಫ್ರಮ್ ದಿ ಸಿಎಂ ಅಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್. ಅಲ್ಲಿ ನಾವು ಬರೀತೀವಿ. ರಾಷ್ಟ್ರಪತಿಗಳನ್ನ ನೋಡಬೇಕಾದ್ರೆ ರಾಷ್ಟ್ರಪತಿಗಳು ತಮ್ಮ ಕಾರ್ಯಾಂಗೀಯ ಕಾರ್ಯಗಳನ್ನ ತಮ್ಮ ಸಬಾರ್ಡಿನೇಟ್ ಅಧಿಕಾರಿಗಳ ಮೂಲಕ ನಿರ್ವಹಿಸಬೇಕು. ಆ ಸಬಾರ್ಡಿನೇಟ್ ಅಧಿಕಾರಿಗಳು ಯಾರಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ದಟ್ಸ್ ಆಲ್. ಇಲ್ಲಿನೂ ಕೂಡ ಅದೇ. ಇಲ್ಲ, ನೀವು ಯಾರು ಸಿಎಂ ಮತ್ತು ನಿಮ್ಮ ಮಿನಿಸ್ಟರ್ ನನಗೆ ಅವಶ್ಯಕತೆ ಇಲ್ಲ, ನನಗೆ ಅಧಿಕಾರ ಕೊಟ್ಟರೆ ನಾನೇ ಮಾಡ್ತೀನಿ ಅಂತ ಅನ್ನಕ್ ಬರೋದಿಲ್ಲ. ಯಾಕಂತಂದ್ರೆ ನಮ್ಮದು ಸಂಸದೀಯ ಫಾರ್ಮ್ ಆಫ್ ಗವರ್ಮೆಂಟ್, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಆಗಿರೋದ್ರಿಂದ ಮತ್ತು ಡೆಮಾಕ್ರೆಟಿಕ್ ಕಂಟ್ರಿ ಆಗಿರೋದ್ರಿಂದ ಜನರಿಂದ ಆಯ್ಕೆಯಾದ ವ್ಯಕ್ತಿಗಳೇ ಆಡಳಿತ ನಡೆಸಬೇಕು. ಅವ್ರು ಯಾರ ಹೆಸರಿನಲ್ಲಿ ನಡೆಸಬೇಕು ಅಂತಂದ್ರೆ ರಾಜ್ಯಪಾಲರ ಹೆಸರಿನಲ್ಲಿ ನಡೆಸಬೇಕು. ಅಷ್ಟೇ ಇರೋದು. ಮತ್ತೆ ಇಲ್ಲ ಅಂತಂದ್ರೆ ಎಲ್ಲ ನಾನಾ ಅಧಿಕಾರಗಳನ್ನ ನಾನೇ ನಿರ್ವಹಿಸ್ತೀನಿ ಅಂತಂದ್ರೆ ಇವ್ರನ್ನ ಯಾಕೆ ಎಲೆಕ್ಷನ್ ಮೂಲಕ ಆಯ್ಕೆ ಮಾಡಬೇಕು? ಹೌದಲ್ಲ? ಕ್ವಶನ್ ಅರೈಸ್ ಆಗ್ತಿದೆ. ಅಲ್ಲಿನೂ ಬರೀತೀವಿ, ರಾಷ್ಟ್ರಪತಿಗಳಿಗೆ ಸಹಾಯ ಮಾಡಲು ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಇರಬೇಕು. ಇಲ್ಲಿನೂ ಬರೀತಾರೆ ಮುಂದೆ, ರಾಜ್ಯಪಾಲರಿಗೆ ಸಹಾಯ ಮಾಡಲು ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಇರಬೇಕು. ಇಲ್ಲಿನೂ ಕೂಡ ಇಲ್ಲಿ ಅದನ್ನ ಆರ್ಟಿಕಲ್ 154 ಅದನ್ನೇ ಸ್ಪಷ್ಟಪಡಿಸುತ್ತಾರೆ. ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳು ರಾಜ್ಯಪಾಲರ ಹೆಸರಿನಲ್ಲಿಯೇ ನಡೀಬೇಕು. ರಾಜ್ಯದ ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳು ರಾಜ್ಯಪಾಲರ ಹೆಸರಿನಲ್ಲಿಯೇ ನಡೀಬೇಕು. ಆ ಅಧಿಕಾರಿಗಳನ್ನ ಹೆಂಗೆ ಎಕ್ಸರ್ಸೈಸ್ ಮಾಡಬೇಕು ರಾಜ್ಯಪಾಲ ಅಂತ ಕೇಳಿದ್ರೆ ತನ್ನ ಸಬಾರ್ಡಿನೇಟ್ ಅಧಿಕಾರಿಗಳ ಮೂಲಕ ಮಾಡಬೇಕು ಅಷ್ಟೇ. ಅದು ಹೆಂಗಿರ್ತೈತಿ? ಸಂವಿಧಾನಕ್ಕೆ ಅನುಗುಣವಾಗಿರ್ಬೇಕು. ಸಂವಿಧಾನಕ್ಕೆ ಅನುಗುಣವಾಗಿ ನಡೆಸಬೇಕು. ಸಂವಿಧಾನದೊಳಗೆ ಏನ್ ಹೇಳೈತೆ ಅದರ ಪ್ರಕಾರ ನಡಿಬೇಕು. ಸಂವಿಧಾನದೊಳಗೆ ಏನ್ ಹೇಳೈತೆ? ಸಬಾರ್ಡಿನೇಟ್ ಆಫೀಸರ್ಸ್ ಅಂದ್ರೆ ಏನ್ ಹೇಳ್ಯಾರು? ಸಬಾರ್ಡಿನೇಟ್ ಆಫೀಸರ್ಸ್ ಅಂದ್ರೆ ಸಿಎಂ ಅಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್ ಬಗ್ಗೆ ಹೇಳ್ತಾರೆ ಅವರು. ಸಬಾರ್ಡಿನೇಟ್ ಆಫೀಸರ್ಸ್ ಅಧೀನ ಅಧಿಕಾರಿಗಳು ಅಂತಂದ್ರೆ ಯಾರು ಅಂತ ಕೇಳಿದ್ರೆ ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ಇದು ನಮಗೆ ಗೊತ್ತಿರಬೇಕು. ಇದ್ರ ಬಗ್ಗೆ ಮೇನ್ಸ್ ಎಕ್ಸಾಮ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತಂದ್ರೆ ದೇರ್ ಇಸ್ ಅನ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿ ಗವರ್ನರ್ ಅಂಡ್ ಸಿಎಂಸ್ ಇನ್ ಲಾಟ್ ಆಫ್ ಸ್ಟೇಟ್ಸ್. ಭಾರತದಲ್ಲಿ ಬಹಳ ರಾಜ್ಯಗಳಲ್ಲಿ ಏನಾಗೈತಿ ಅಂತಂದ್ರೆ ಈ ಗವರ್ನರ್ ಮತ್ತು ಮುಖ್ಯಮಂತ್ರಿಗಳ ನಡುವೆ ಟಜಲ್ ನಡೆದದು, ತಿಕ್ಕಾಟ ನಡೆದದ. ಅದರ ಸಲುವಾಗಿ ಇದು ಮೇನ್ಸ್ಗೆ ಬರುವ ಚಾನ್ಸಸ್ ಜಾಸ್ತಿ ಇದೆ. ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ, ಗಮನ ಕೊಟ್ಟು ಓದ್ರಿ. ಏನು? ಎಲ್ಲ ಕಾರ್ಯಾಂಗೀಯ ಕಾರ್ಯಗಳು ರಾಜ್ಯಪಾಲರ ಹೆಸರಿನಲ್ಲಿಯೇ ನಡೀಬೇಕು. ಆ ಕಾರ್ಯಾಂಗೀಯ ಕಾರ್ಯಗಳನ್ನು ನಡೆಸಲು ರಾಜ್ಯಪಾಲರು ತಮ್ಮ ಅಧೀನ ಅಧಿಕಾರಿಗಳ ಸಹಾಯ ತಗೋಬೇಕು. ಅಧೀನ ಅಧಿಕಾರಿಗಳ ಸಹಾಯ ಹೆಂಗಿರಬೇಕು ಅಂತಂದ್ರೆ ಸಂವಿಧಾನಕ್ಕೆ ಅನುಗುಣವಾಗಿ. ಇಷ್ಟು ಗೊತ್ತಿರಬೇಕು. ಸಂವಿಧಾನಕ್ಕೆ ಅನುಗುಣವಾಗಿ ಅಧೀನ ಅಧಿಕಾರಿಗಳ ಸಹಾಯದಿಂದ ರಾಜ್ಯಪಾಲರು ಎಲ್ಲ ಕಾರ್ಯಾಂಗೀಯ ಕಾರ್ಯಗಳನ್ನು ನಿರ್ವಹಿಸಬೇಕು ಅನ್ನೋದು ಈ ಆರ್ಟಿಕಲ್ದ ತಾತ್ಪರ್ಯ.
ಇಷ್ಟು ಗೊತ್ತಿದ್ರೆ ಸಾಕು. ಸರ್ ನೀವೇನು ಹೇಳಕತ್ತೀರಿ, ಎಲ್ಲಾ ಕಾರ್ಯಾಂಗೀಯ ಕಾರ್ಯಗಳು ರಾಜ್ಯಪಾಲರ ಹೆಸರಿನಲ್ಲಿನೇ ನಡಿಬೇಕು ಅಂತ ಹೇಳಿ, ಎಲ್ಲಾ ಕಾರ್ಯಾಂಗೀಯ ಕಾರ್ಯಗಳು ರಾಜ್ಯಪಾಲರ ಹೆಸರಿನಲ್ಲಿಯೇ ನಡಿಬೇಕು ಅಂತ ಹೇಳ್ತಿದ್ವಿ. ರಾಜ್ಯಪಾಲರು ಅಂತ ಹೇಳಿ ನಾವು ಪದವಿ ಸ್ಟಾರ್ಟ್ ಆಗಿರೋದು ಯಾವಾಗಪ್ಪ ಅಂತಂದ್ರೆ 1950 ಸಂವಿಧಾನ ಜಾರಿಗೆ ಬಂದ ನಂತರ. ಸಂವಿಧಾನ ಜಾರಿಗೆ ಬಂದ ನಂತರ ಅದಕ್ಕಿಂತ ನಾವು ಮೊದಲು ಕೆಲವೊಂದಿಷ್ಟು ಕಾರ್ಯಗಳನ್ನ ನಿರ್ವಹಿಸ್ತಿದ್ರು. ಮೊದಲು ಬ್ರಿಟಿಷ್ ಆಡಳಿತದಲ್ಲಿದ್ದಾಗ ಬ್ರಿಟಿಷ್ ಆಡಳಿತದ ಪ್ರಾವಿನ್ಸ್ ಸ್ಟೇಟಸ್ ಅಂತ ಬರುತ್ತವೆ, ಪ್ರಾಂತೀಯ ಸರ್ಕಾರಗಳು ಅಂತ ಇದ್ದಾಗ ಪ್ರಾಂತೀಯ ಸರ್ಕಾರಗಳು ಕೆಲವೊಂದಿಷ್ಟು ಕಾರ್ಯಗಳನ್ನು ನಿರ್ವಹಿಸ್ತಿದ್ವು. ಆ ಕಾರ್ಯಗಳನ್ನು ನಿರ್ವಹಿಸಲು ಕೆಲವೊಂದಿಷ್ಟು ಅಥಾರಿಟಿಗಳು ಕೆಲಸ ಮಾಡ್ತಿದ್ವು. ಅಥಾರಿಟೀಸ್, ಪ್ರಾಧಿಕಾರಗಳು ಕೆಲಸ ಮಾಡ್ತಿದ್ವು. ಹಾಗೆ ಸಂವಿಧಾನ ಜಾರಿಗೆ ಬಂದ ನಂತರ ಈ ಪ್ರಾಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಗಳನ್ನ ಡೈರೆಕ್ಟ್ ಆಗಿ ಯಾರು ರಾಜ್ಯಪಾಲರು ಕಸ್ಕೊಳಂಗಿಲ್ಲ. ಇಲ್ಲ ಸಂವಿಧಾನ ಎಲ್ಲ ಕಾರ್ಯಾಂಗೀಯ ಕಾರ್ಯಗಳನ್ನ ನನಗ ಮಾಡತ್ ಹೇಳೈತಿ, ಹಿಂಗಾಗಿ ನಿಮ್ ಪ್ರಾಧಿಕಾರದ ಏನೋ ಕೆಲಸ ಇಲ್ಲ, ನೀವು ನಡೆದ್ ಬಿಡ್ರಿ ಮನೆಗೆ ಹೇಳಕ್ ಬರೋದಿಲ್ಲ. ಅದಕ್ಕಂತ ಒಂದು ಕಾನೂನನ್ನು ತಗೊಂಡ್ಬರ್ಬೇಕು. ಕಾನೂನು ತರುವ ಮೂಲಕ ಆ ಪ್ರಾಧಿಕಾರದ ಕಾರ್ಯಗಳನ್ನ ಏನು ರಾಜ್ಯಪಾಲರು ವಹಿಸ್ಕೋಬಹುದು. ಅಂದ್ರೆ ಇದ್ರ ಮೂಲಕ ಏನು ಗೊತ್ತಾಗೈತಿ ಅಂತಂದ್ರೆ, ರಾಜ್ಯಪಾಲರು ಈ ಮೊದಲು ಜಾರಿಯಲ್ಲಿದ್ದ ಪ್ರಾಧಿಕಾರಗಳ ಕಾರ್ಯವನ್ನ ಡೈರೆಕ್ಟ್ ಆಗಿ ಇಸ್ಕೊಳಕ್ ಬರೋದಿಲ್ಲ, ಕಸಿದುಕೊಳ್ಳಲು ಬರೋದಿಲ್ಲ. ಕೆಲವೊಂದಿಷ್ಟು ಕಾನೂನು ಮಾಡಬೇಕು. ಕಾನೂನು ಮಾಡೋರು ಯಾರು? ಒಂದು ಸಂಸತ್ತು, ಇನ್ನೊಂದು ವಿಧಾನಸಭೆ. ಇವ್ರು ಏನಾದ್ರು ಕಾನೂನು ಮಾಡುವ ಮೂಲಕ ಆ ಪ್ರಾಧಿಕಾರದ ಕೆಲಸವನ್ನ ರಾಜ್ಯಪಾಲರಿಗೆ ವಹಿಸಿದ್ರು ಅಂತಂದ್ರೆ ಮಾತ್ರ ರಾಜ್ಯಪಾಲರು ಆ ಕೆಲಸವನ್ನ ಮಾಡಬೇಕು. ಇರ್ಲಿಲ್ಲ ಅಂದ್ರೆ ಇರ್ಲಿಲ್ಲ ಅಂತಂದ್ರೆ ಮೊದಲೇನ ಪ್ರಾಧಿಕಾರ ಕೆಲಸ ಮಾಡ್ಕೊಂಡು ಹೋಗಿತ್ತಲ್ಲ, ಅದೇ ಪ್ರಾಧಿಕಾರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ. ಹೌದಾ? ಯಾರು ಬಿಡ್ತಾರೆ ಅಧಿಕಾರಕ್ಕೆ ಸಲುವಾಗಿ? ನನಗೆ ಅಧಿಕಾರ ಬೇಕು ಅಂತೇಳಿ ನಾವು ಬಡ್ಕೊಂಡಿರ್ತೀವಿ. ಅದಕ್ಕೆ ಪ್ರಾಧಿಕಾರದ ಕೆಲಸ ತೆಗೆದ ನಾವೇ ಮಾಡ್ಕೊಂಡ್ಬಿಡೋದು, ಒಂದು ಕಾನೂನು ತಗೊಂಡ್ಬರ್ಬೇಕಷ್ಟೇ. ದಟ್ಸ್ ಆಲ್. ಹೌದಾ? ಇದಕ್ಕೆ ನಮ್ಗೆ ಗೊತ್ತಾಯ್ತು ಏನಂತಂದ್ರೆ 1950ಕ್ಕಿಂತನೂ ಮುಂಚೆ ಕೆಲವೊಂದಿಷ್ಟು ಪ್ರಾಧಿಕಾರಗಳು ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ವು, ಪ್ರಾಂತೀಯ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ವು. ಅವ್ರ ಕೆಲಸಗಳನ್ನ ರಾಜ್ಯಪಾಲರು ವಹಿಸಿಕೊಳ್ಬೇಕು ಅಂತಂದ್ರೆ ಕಾನೂನು ತಗೊಂಡ್ಬರ್ಬೇಕು ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತೈತಿ ಇದ್ರ ಮೂಲಕ. ಹೌದಾ? ಇದು ಯಾವ್ದು ಹೇಳ್ತೈತಿ ಹಿಂಗ ತಗೊಂಬರಿ ಕಾನೂನು ಅಂತ ಕೇಳಿದ್ರೆ ಆರ್ಟಿಕಲ್ 154 ಹೇಳ್ತೈತಿ. ಹಂಗ ಕಸ್ಕೊಳಕ್ ಬರಂಗಿಲ್ರಿ, ಅದನ್ನ ಕಾನೂನು ಮಾಡಿ ಕಸ್ಕೋರಿ ಅಂತ ಹೇಳ್ತೈತಿ ಅದು. ಕಾನೂನು ಮಾಡುವ ಮೂಲಕ ಪ್ರಾಧಿಕಾರದಿಂದ ಕಾರ್ಯವನ್ನ ಕಿತ್ಕೋರಿ ಅಂತ ಹೇಳ್ತೈತಿ. ಹೌದಾ? ಇದು ನಮಗ್ ಗೊತ್ತಿರಬೇಕು. ಕಾನೂನು ಮಾಡುವ ಮೂಲಕ, ವಿದೌಟ್ ಬ್ರಿಂಗಿಂಗ್ ಅ ಲಾಸ್ ಯು ಕ್ಯಾನಾಟ್ ಕರ್ಟೆಲ್ ದಿ ಪವರ್ ಆಫ್ ದಿ ಅಥಾರಿಟಿ ವಿಚ್ ಇಸ್ ರನ್ಡ್ ಇನ್ ದಿ ಸ್ಟೇಟ್. ಅದೇನಾದ್ರೂ ಕಾರ್ಯ ನಿರ್ವಹಿಸ್ತಿತ್ತು, ನಡೀತಿತ್ತು ಅಂತಂದ್ರೆ ಅದನ್ನ ಕಾನೂನು ಮಾಡದೆ ನೀವು ಅದರ ಅಧಿಕಾರವನ್ನ ಕಸಿದುಕೊಳ್ಳಲು ಬರುವುದಿಲ್ಲ. ಇದು ಗೊತ್ತಿರಬೇಕು. ಎಷ್ಟು ಚಂದ ಬರದಾರ ನೋಡು. ಎಲ್ಲದಕ್ಕೂ ಆನ್ಸರ್ ಬರೀತಾರೆ. ಅದಕ್ಕೆ ಸಂವಿಧಾನ ಅನ್ನೋದನ್ನೇ ಒಂದು ವಿಶೇಷ, ಸ್ಪೆಷಲ್ ಅಂತ ಅನ್ನೋದು ಅದೇ ವಿಶೇಷ ತರದು. ಇನ್ನ ಕೆಲವೊಂದಿಷ್ಟು ಪ್ರಾಧಿಕಾರಗಳಿಗೆ ಕಾನೂನು ಮಾಡುವ ಮೂಲಕ ರಾಜ್ಯಪಾಲರ ಎಕ್ಸಿಕ್ಯೂಟಿವ್ ಅಧಿಕಾರಗಳನ್ನು ವಹಿಸಿಕೊಡಬಹುದು. ಇದು ಒಂದು ವಿಶೇಷನೇ. ರಾಜ್ಯದಲ್ಲಿ ರಾಜ್ಯ ಎಲೆಕ್ಷನ್ ಕಮಿಷನ್ ಇದೆ. ಅದು ಯಾರು ಆಡಳಿತದ ಅಂಡರ್ದಾಗ ನಡಿಬೇಕು? ರಾಜ್ಯಪಾಲರ ಅಂಡರ್ದಾಗ ನಡಿಬೇಕು. ರಾಜ್ಯಪಾಲರ ಎಕ್ಸಿಕ್ಯೂಟಿವ್ ವರ್ಕ್ ಅದು. ಅದಕ್ಕೆ ಏನ್ ಮಾಡ್ತಾರೋ ಅಂದ್ರೆ ಕೆಲವೊಂದಿಷ್ಟು ಕಾನೂನು ತರುವ ಮೂಲಕ ರಾಜ್ಯಪಾಲರ ಎಕ್ಸಿಕ್ಯೂಟಿವ್ ವರ್ಕ್ ಅನ್ನ ಕೆಲವೊಂದಿಷ್ಟು ಪ್ರಾಧಿಕಾರಗಳಿಗೆ ವಹಿಸಿಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಅವರಿಗೆ ಕೆಲವೊಂದಿಷ್ಟು ಎಕ್ಸಿಕ್ಯೂಟಿವ್ ವರ್ಕ್ ಅನ್ನ ರಾಜ್ಯಪಾಲರೇ ಮಾಡ್ಬೇಕದನ್ನ, ಆದ್ರೆ ಅದನ್ನ ಕಮಿಷನ್ ಮಾಡಬಹುದು, ನಿಯೋಗಕ್ಕೂ ಕೊಡಬಹುದು. ಆ ರೀತಿ ಅಧಿಕಾರವನ್ನ ಆರ್ಟಿಕಲ್ 154 ಉಪಬಂಧ ಬಿ ಹೇಳ್ತೈತಿ. ಒಂದು, ಈಗಾಗಲೇ ಪ್ರಾಧಿಕಾರಿಗಳಿಗೆ ಏನಾದ್ರು ಕೆಲಸ ಕೊಟ್ಟಿದ್ರು ಅಂತಂದ್ರೆ ಅದನ್ನ ಕಿತ್ಕೋಬೇಕು ಅಂದ್ರೂ ಕಾನೂನು ಮಾಡಬೇಕು. ಬೇಡಪ್ಪ, ಬೇರೆ ಪ್ರಾಧಿಕಾರಕ್ಕೆ ರಾಜ್ಯಪಾಲರ ಎಕ್ಸಿಕ್ಯೂಟಿವ್ ಕಾರ್ಯವನ್ನು ವಹಿಸಿಕೊಡಬೇಕು ಅಂತಂದ್ರೂ ಒಂದು ಕಾನೂನು ಮಾಡುವ ಮೂಲಕ ವಹಿಸಿಕೊಡಬಹುದು. ಇದು ನಮಗೆ ಗೊತ್ತಿರಬೇಕು. ಇಲ್ಲೇ ಬರೋದು ಟ್ರಿಕಿ ಕ್ವಶನ್ಗಳು. ಅದೇನ್ ಹೇಳ್ತೀವಲ್ಲ, ಎಕ್ಸಾಮ್ನರ್ಗೆ ಏನೂ ಗೊತ್ತಿರೋದಿಲ್ಲ ಅಂತಲ್ಲ. ಎಕ್ಸಾಮ್ನರ್ಗೆ ಏನು ಗೊತ್ತಿರೋದಂತಲ್ಲ, ಅವ್ನಿಗೆ ಒಂದು ಗೊತ್ತಿರೋದೈತಿ, ನಮಗೆ ಏನು ಗೊತ್ತಿಲ್ಲ ಅನ್ನೋದು. ನಮಗ ಎಲ್ಲ ಗೊತ್ತೈತಿ ಅಂತಲ್ಲ, ನಮಗೊಂದು ಗೊತ್ತಿರೋದಿಲ್ಲ. ಏನಪ್ಪಾ ಅಂತಂದ್ರೆ ಎಕ್ಸಾಮಿನರ್ಗೆ ಏನು ಗೊತ್ತೈತಿ ಅನ್ನೋದು. ಈ ಎರಡು ಕಾಂಟ್ರಾಡಿಕ್ಟರ್ ನಡುವರೆಗೆ ನಮ್ಗೆ ಎಕ್ಸಾಮ್ ನಡೆದು ಹೋಗ್ತವೆ. ಏನ ಎಕ್ಸಾಮ್ನರ್ಗೆ ಎಲ್ಲಾನು ಗೊತ್ತೈತಿ ಅಂತಲ್ಲ, ಅವ್ನ್ ಒಂದು ಗೊತ್ತಿರ್ತೈತಿ, ನನಗೇನು ಗೊತ್ತಿಲ್ಲ ಅನ್ನೋದು. ಮತ್ ನಮ್ಗೆ ಎಲ್ಲಾನು ಗೊತ್ತಿರ್ತೈತಿ, ಆದ್ರೆ ಒಂದು ಗೊತ್ತಿರೋದಿಲ್ಲ, ಎಕ್ಸಾಮ್ನರ್ಗೆ ಏನು ಗೊತ್ತೈತಿ ಅನ್ನೋದು. ಈ ಎರಡು ವಿಷಯಗಳ ಮೇಲೆ ಎಕ್ಸಾಮ್ ನಡೆದು ಹೋಗ್ಬಿಡ್ತೈತಿ. ಹೀಗಾಗಿ ಅವ್ನು ತನಗೆ ತಿಳಿದ ಕ್ವಶನ್ ಕೇಳಿದ್ರೆ ನಾವು ನಮಗೆ ತಿಳಿದ ಆನ್ಸರ್ನ ಬರೋದಾಗ್ತೈತಿ. ಅದಕ್ಕೆ ಹಂಗಾಗ್ಬಾರ್ದು ಅಂತಂದ್ರೆ ಈ ರೀತಿ ಡಿಸ್ಕಷನ್ ಮಾಡಬೇಕಾಗೈತಿ, ಸಂಪೂರ್ಣವಾಗಿ ಅದರ ಅರ್ಥವನ್ನ ತಿಳ್ಕೊಬೇಕಾಗೈತಿ. ದಟ್ಸ್ ಆಲ್, ಅಷ್ಟೇ, ಮತ್ತೇನಿಲ್ಲ. ಎಕ್ಸಾಮ್ ಅಂದ್ರೆ ಬಹಳ ಹೆವಿ ಇರ್ತೈತಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಈ KEA ಮೊನ್ನೆ PC ಎಕ್ಸಾಮ್ ನಡೆಸಿದಾಗ ನಮ್ಗೆ ಅರ್ಥ ಆಗೈತಿ, ಯಾರ್ಯಾರು ಬರೇ KSP ದವ್ರು ನಡೆಸೋ PC ಎಕ್ಸಾಮಿಗೆ ಓದಿದ್ರು ಅವ್ರೆಲ್ಲ ನೀರ್ನ ಬತ್ತಿ ಬಸದ್ ಹೋಗಿಬಿಟ್ಟಾವ್. ಏನೋ ಉಳಿದೇದು ಪಾಪ ಅದ್ರ ಬಗ್ಗೆ. 40, 50, 55 ಎಕ್ಸಾಮಿನೇಷನ್ ಇದನ್ ಮಾಡ್ಕೊಂಡು ಕೂತ್ಬಿಟ್ಟಾವ. ಹೌದಾ? ಅದಾಗಬಾರ್ದು ಅಂತಂದ್ರೆ ಪ್ರತಿಯೊಂದನ್ನು ಡೀಪ್ ಆಗಿ ಡಿಸ್ಕಷನ್ ಮಾಡ್ಬೇಕು. ಓದಾಕೆನೆ ಬಂದಿವಿ, ಶಾರ್ಟ್ ಯಾಕೆ ಓದ್ತೀರಿ? ಒಂದ್ಸಲ ಡೀಪ್ ಆಗಿ ಓದ್ರಿ. ಈ ಸರ್ ನಮ್ಗೆ ಅಷ್ಟೇ ಟೈಮ್ ಐತಿ ಅಂತ ಅನ್ಬೋದು ನೀವು, ಬಟ್ ಇರೋದೇ ಹಂಗೆ ಅಲ್ಲ. 40 ವರ್ಷದ ಜೀವನವನ್ನು ಅನುಭವಿಸಕ, ಸಮೃದ್ಧವಾಗಿ ಜೀವನವನ್ನು ಅನುಭವಿಸಕ ಒಂದು 2 ರಿಂದ 3 ವರ್ಷ ನೀವು ಕಠಿಣ ಪರಿಶ್ರಮ ಹಾಕೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಮ್ಮದ ಅನಿಸಿಕೆ. ನೀವು ಬಂದ್ರಿ, ಒಂದೇ ತಿಂಗಳಿನಾಗ ಯಾರೋ ಒಂದು ಶಾರ್ಟ್ ಬುಕ್ ಮಾಡಿದ್ರು, ಎಲ್ಲಾ ಸಿಲೆಬಸ್ ಅನ್ನ ಸೇರಿಸಿ ಒಂದರಾಗ ಕಂಬೈನ್ ಮಾಡಿ
ರಾಜ್ಯಕ್ಕೆ ಒಬ್ಬರು ರಾಜ್ಯಪಾಲರು ಇರಬೇಕು. ಅದನ್ನ ಆರ್ಟಿಕಲ್ 153 ಹೇಳ್ತೈತಿ. ರಾಜ್ಯದ ಕಾರ್ಯಾಂಗ ಕೆಲಸಗಳೆಲ್ಲವೂ ಅವರ ಹೆಸರಿನಲ್ಲಿ ನಡಿಬೇಕು. ಯಾಕೆ ನಡಿಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡಬೇಕು. ಅಂದಾಗ ನಿಮಗ ಮೊನ್ನೆ ಕೆ ಎದವ್ರು ತೆಗೆದಿರ್ತಕ್ಕಂಥ ಕ್ವಶನ್ಗಳಿಗೆ ಅರ್ಥ ಮಾಡಕ್ ಬರ್ತೈತಿ, ಆನ್ಸರ್ ಮಾಡಕ್ ಬರ್ತೈತಿ. ಇರ್ಲಿಲ್ಲ ಅಂತ ಹಿಂಗೆ ಹೋಗೋದು. ಶಾರ್ಟ್ ಓದಕ್ ಹೋಗ್ಬೇಡ್ರಿ. ಪ್ರತಿಯೊಂದಕ್ಕೂ ಒಂದು ಹಿನ್ನೆಲೆ ಇರ್ತೈತಿ, ಅದನ್ನ ಅರ್ಥ ಮಾಡ್ಕೋರಿ. ಹಿನ್ನೆಲೆ ಇಲ್ಲದ ಓದು ನಿಮ್ಗೆ ಅದು ಹೊಟ್ಟೆಗೆ ಹಾಕೋದೇ ಇಲ್ಲ, ಮರ್ತ ಬಿಡ್ರಿ. ಯಾವುದನ್ನು ನಾನು ತಿಳ್ಕೊಲಾರ್ದೆ ಕೇವಲ ಸ್ಪರ್ಧಾ ಇದೇನ ಬರ್ತಾವಲ್ಲ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಬುಕ್ಗಳನ್ನ ತಗೊಂಡು ನೀವೆಲ್ಲ ಓದಿ ನಾನು ಟಾಪ್ ಬರ್ತೀನಿ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಇಲ್ಲ, ಆಗೋದಿಲ್ಲ. ನಾವ್ ಡೇಸ್ ಇಸ್ ಕಾಂಪಿಟೇಷನ್ಸ್ ಗ್ರೇಡ್ ಇಸ್ ಅಪ್ಗ್ರೇಡೆಡ್. ಅದರದ ಸ್ತರ ಮೇಲ್ ಸ್ತರಕ್ಕೆ ಬಂದದ. ನೀವು ಅದೇ ರೀತಿನೇ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಬೇಕು. ಇರ್ಲಿಲ್ಲ ಅಂತಂದ್ರೆ ಯಾವ ಆ ರೀತಿ ಪ್ರಿಪರೇಷನ್ ಮಾಡಿರ್ತಾನೆ ಅವ ಅಪಾಯಿಂಟ್ಮೆಂಟ್ ಆಗ್ತಾನೆ, ನೀವು ಅಲ್ಲಿ ಉಳ್ಕೊಂತೀರಿ. ಮತ್ತೆ ಇವಾಗ ನಾನು 10 ವರ್ಷ ಓದಿದೆ, ನಂದೇನೂ ಆಗ್ಲಿಲ್ಲ, 15 ವರ್ಷ ಓದಿದೆ, ಏನೂ ಆಗ್ಲಿಲ್ಲ ಅಲ್ಲ. ತಪ್ಪು ನಮ್ಮದೂ ಇರ್ತೈತಿ, ನಮ್ ಕಡೆನೂ ಇರ್ತೈತಿ. ಓದೋದನ್ನ ಓದ್ತೀವಿ, ಸರಿಯಾಗಿ ಓದ್ಬೇಕಷ್ಟೇ. ಯಾಕ ಅನ್ನೋ ಕ್ವಶನ್ಗೆ ಆನ್ಸರ್ ಮಾಡ್ಬೇಕು, ಯಾವಾಗ ಅನ್ನೋ ಕ್ವಶನ್ಗೆ ಆನ್ಸರ್ ಮಾಡ್ಬೇಕು. ಅವೆರಡು ಇರ್ಲಿಲ್ಲ ಅಂತಂದ್ರೆ ಸುಮ್ಮನೆ ಓದೋದಾದ್ರೆ ಯಾಕೆ ಬೇಕು? ಇರ್ಲಿ, ಏನೋ ತಿಳ್ಕೊಡ್ರಿ, ಡೀಪ್ ಆಗಿ ತಿಳ್ಕೊರಿ, ಅದಕ್ಕೊಂದು ರೀಸನ್ ಇರ್ತೈತಿ. ದಟ್ಸ್ ಆಲ್. ಅದು ಬಿಟ್ರೆ ಮತ್ತೇನಿಲ್ಲ. ಅದು ಈ ಸಲ ಎಲ್ಲ ಹಿನ್ನೆಲೆಗಳು KEAದವ್ರು ನಡೆಸೋ ಎಕ್ಸಾಮ್ ನಲ್ಲಿ ಪ್ರತಿಬಿಂಬ ಆಗಕತ್ತಾವ. ನಾವು ನೋಡಿರ್ಬೋದು ಮೊನ್ನೆ ಸ್ಟೇಟ್ಮೆಂಟ್ಗಳನ್ನ ಇಲ್ಲಿವರೆಗೂ PC ಎಕ್ಸಾಮ್ ನೊಳಗೆ ಬರೀ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಾನೆ ಇರ್ತಿದ್ದು. ಈಗ PC ಎಕ್ಸಾಮ್ ನಲ್ಲಿ ಅದನ್ನ ಹೆಂಗ ಡೆವಲಪ್ ಮಾಡಿದ್ದಾರೆ ಕ್ವಶನ್ ಪೇಪರ್ ಅಂತಂದ್ರೆ, SDA FD ಆದವರಿಗೆ ನಡೆಸ್ತಕ್ಕಂಥ ಕ್ವಶನ್ ರೀತಿ ಡೆವಲಪ್ ಮಾಡಿದ್ದಾರೆ, ಕ್ವಶನ್ ಪೇಪರ್ ಅನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಹೀಗಾಗಿ ನಾವು ಅದೇ ರೀತಿ ಓದಬೇಕಾಗಿರೋ ಅನಿವಾರ್ಯತೆ ನಮಗಿದೆ. ಓದ್ಲೇಬೇಕು. ಓದಕ್ಕಂತಾನೆ ನಾವು ಇಲ್ಲಿ ಬಂದಾಗ ಸರಿಯಾಗಿ ಓದ್ಬೇಕಷ್ಟೇ. ಅದನ್ನ ಬಿಟ್ರೆ ಮತ್ತೇನಿದೆ? ಇರ್ಲಿ, ವಿಷಯಾಂತರ ಆಗೋದು ಬೇಡ, ಮುಂದಿನ ನೋಡೋಣ. ಸರ್, ಅವಾಗ ಹೇಳಿದ್ರೆ ಆರ್ಟಿಕಲ್ 153 ಏನ್ ಹೇಳ್ತೈತಿ ಅಂತಂದ್ರೆ, ರಾಜ್ಯಕ್ಕೆ ರಾಜ್ಯಪಾಲರು ಇರಲೇಬೇಕು, ಅವರನ್ನ 2 ಅಥವಾ 3 ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲರನ್ನ ನೇಮಕ ಮಾಡಬಹುದು ಅಂತ ಹೇಳಿದ್ರಿ ಸರ್. ಹಿಂಗಾದ್ರೆ ನೇಮಕವನ್ನ ಯಾರು ಮಾಡ್ತಾರೆ? ಹೂ ಅಪಾಯಿಂಟ್ ರಾಜ್ಯಪಾಲ ಟು ಸ್ಟೇಟ್? ರಾಜ್ಯಪಾಲ ಅಲ್ಲ, ಗವರ್ನರ್. ಯಾರು ಈ ಗವರ್ನರ್ಗಳನ್ನ ರಾಜ್ಯಗಳಿಗೆ ನೇಮಕ ಮಾಡ್ತಾರೆ ಅಂತಂದ್ರೆ ಆರ್ಟಿಕಲ್ 155 ಅಡಿಯಲ್ಲಿ ಅಧಿಕಾರ ಇರೋದು ರಾಷ್ಟ್ರಪತಿಗಳು. ಪ್ರೆಸಿಡೆಂಟ್ ಶಾಲ್ ಅಪಾಯಿಂಟ್ ಅ ಗವರ್ನರ್ ಟು ದಿ ಸ್ಟೇಟ್ಸ್. ರಾಷ್ಟ್ರಪತಿ ಅಪಾಯಿಂಟ್ ಮಾಡಬೇಕು. ಸರ್, ಯಾಕೆ ಎಲೆಕ್ಷನ್ ನಡೆಯೋದಿಲ್ಲ ಸರ್ ಇವರಿಗೆ? ರಾಜ್ಯಪಾಲರಿಗೆ ಯಾಕೆ ಎಲೆಕ್ಷನ್ ನಡೆಯೋದಿಲ್ಲ? ವೆದರ್ ಇಟ್ ಮೇ ಬಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್, ಪ್ರತ್ಯಕ್ಷ ಆದ್ರೂ ಪರೋಕ್ಷ ಆದ್ರೂ ಎಲೆಕ್ಷನ್ ನಡೆದೇ ನಡೆಸಬೇಕಾಗಿತ್ತಲ್ಲ ಸರ್. ಇಟ್ ಈಸ್ ಇದನ್ನ ಯಾಕೆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ಯಾಕೆ ನೇಮಕ ಮಾಡಬೇಕು? ರಾಜ್ಯಪಾಲರಿಗೆ ಎಲ್ಲ ಕಾರ್ಯಾಂಗ ಅಧಿಕಾರಗಳನ್ನ ರಾಷ್ಟ್ರಪತಿಗಳಂತಾನೆ ಕೊಟ್ಟಿರುವಾಗ, ರಾಷ್ಟ್ರಪತಿಗಳಂತಾನೆ ಅವರು ಚುನಾವಣೆಯನ್ನ ಎದುರಿಸಿ ಎಲೆಕ್ಷನ್ ಮೂಲಕ ಆಯ್ಕೆ ಆಗಬೇಕು ಆಗಿತ್ತಲ್ಲ ಸರ್. ಯಾಕೆ ಆಗ್ಲಿಲ್ಲ? ವೈ ಎಲೆಕ್ಷನ್ ಇಸ್ ನಾಟ್ ನೆಸೆಸರಿ ಟು ಅಪಾಯಿಂಟ್ ಅ ಗವರ್ನರ್ ಟು ದಿ ಸ್ಟೇಟ್ಸ್? ಯಾಕಂದ್ರೆ ಅದಕ್ಕ ಒಂದು ಆನ್ಸರ್ ಅನ್ನ ಬರೀತಾರೆ. ಯಾಕೆ ಅನ್ನೋ ಕ್ವಶನ್ಗೆ 2 ಅಧಿಕಾರ ಕೇಂದ್ರಗಳ ಸ್ಥಾಪನೆ ಆಗೋದನ್ನ ತಪ್ಪಿಸಬೇಕಾಗಿತ್ತು. 2 ಅಧಿಕಾರ ಕೇಂದ್ರಗಳ ಸ್ಥಾಪನೆಯನ್ನ ತಪ್ಪಿಸಬೇಕಾಗಿತ್ತು. ಸರ್, 2 ಯಾವ್ಯಾವ ಅಧಿಕಾರ ಕೇಂದ್ರಗಳು ಅಂತ ಕೇಳಿದ್ರೆ, 1ನೇದ್ದು CM, 2ನೇದ್ದು ಗವರ್ನರು. CMನು ಕೂಡ ಜನರಿಂದನೇ ಆಯ್ಕೆ ಆಗ್ತಾನೆ, ಇಲ್ಲಿ ಗವರ್ನರ್ ಕೂಡ ಜನರಿಂದನೇ ಆಯ್ಕೆ ಆದ್ರೆ ನೀ ಯಾರು ನನಗೆ ಹೇಳಕ್ಕೆ? ಐ ಆಮ್ ದಿ ಎಕ್ಸಿಕ್ಯೂಟಿವ್ ಹೆಡ್, ಐ ಕ್ಯಾನ್ ರನ್ ಅ ಗವರ್ಮೆಂಟ್ ಯಾಸ್ ಮೈ ವಿಲ್. ನನ್ನ ಆಶೆ ಹೆಂಗದನೋ ಹಂಗ ನಾನು ರಾಜ್ಯದ ಆಡಳಿತವನ್ನು ನಡೆಸ್ತೀನಿ ಅಂತೇಳಿ ಗವರ್ನರ್ ಹೇಳ್ತಾರೆ. ಇವರು CM ಅವರು ನಾನು ಜನರಿಂದ ಆಯ್ಕೆಯಾಗಿರೋದು, ನನ್ನ ಪ್ರಕಾರ ಗವರ್ಮೆಂಟ್ ನಡಿಬೇಕು ಅಂತೇಳಿ ಇವ್ರು ಆಗ್ತಾರೆ. ಹಿಂಗಾಗಿ ದೇರ್ ಈಸ್ ಅನ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಗವರ್ನರ್ ಅಂಡ್ CM. ಇದನ್ನ ತಪ್ಪಿಸುವ ಸಲುವಾಗಿ ಏನ್ ಮಾಡ್ತಾರೆ? ನೇರ ಚುನಾವಣೆಯ ಅವಶ್ಯಕತೆ ಇಲ್ಲ, ಜನರಿಂದ ಆಯ್ಕೆ ಆಗೋದೇನು ಅವಶ್ಯಕತೆ ಇಲ್ಲ, ನೀವು ರಾಷ್ಟ್ರಪತಿಗಳಿಂದ ಆಯ್ಕೆಯಾಗ್ರಿ. ಒಂದು. ಇನ್ನು 2ನೇದ್ದು ತುರ್ತು ಪರಿಸ್ಥಿತಿಗಳು ಅಂತೇಳಿ ಬರ್ತವೆ. ತುರ್ತು ಪರಿಸ್ಥಿತಿಗಳು ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಬಂದದ. CM ಅವರು ಸರಿಯಾಗಿ ಕಾರ್ಯವನ್ನ ಸಂವಿಧಾನ ಹೇಳಿದಂತೆ ಕಾರ್ಯವನ್ನ ನಡೆಸ್ತಿಲ್ಲ. ಅದಕ್ಕಾಗಿ ಇಲ್ಲಿ ರಾಜ್ಯದ ಸ್ಥಿತಿ ರಾಜ್ಯದಲ್ಲಿ ಸಂವಿಧಾನದ ಪ್ರಕಾರ ರಾಜ್ಯವನ್ನ ನಡೆಸದೇ ಇರುವ ಕಾರಣ ರಾಜ್ಯದಲ್ಲಿ ನಿಮ್ಮ ಆಡಳಿತವನ್ನ ಹೇರ್ರಿ ಅಂತೇಳಿ ರಾಷ್ಟ್ರಪತಿಗೆ ಸಲಹೆಯನ್ನ ನೀಡೋರು ಅವರೇ ಆಗಿರ್ತಾರೆ. ಹೌದಾ? ಇದು ಒಂದು ಕಾರಣ. ಹೋಗ್ಲಿ, ಅದೆಲ್ಲ ಬಿಡ್ರಿ. ನಮ್ಮದು ಪೂರ್ಣ ಪ್ರಮಾಣದಲ್ಲಿ ಫೆಡರಲ್ ಗೌರ್ಮೆಂಟ್ ಅಲ್ಲ, ಕ್ವಾಸಿ ಫೆಡರಲ್ ಅಂತ ಕರಿತೀವಿ. ಕ್ವಾಸಿ ಫೆಡರಲ್ ಗೌರ್ಮೆಂಟ್ ಪೂರ್ಣ ಪ್ರಮಾಣದ ಗೌರ್ಮೆಂಟ್ ಆಗಿತ್ತು, ಪೂರ್ಣ ಪ್ರಮಾಣದ ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಆಗಿತ್ತು ಅಂತಂದ್ರೆ CM ನ ಜೊತೆಗೆ ರಾಜ್ಯಪಾಲರು ಕೂಡ ಚುನಾವಣೆಯನ್ನು ಎದುರಿಸಿ ಆಯ್ಕೆ ಆಗ್ತಿದ್ರು. ಆದ್ರೆ ನಮ್ದು ಕ್ವಾಸಿ ಫೆಡರಲ್ ಆಗಿರೋದ್ರಿಂದ ರಾಜ್ಯಗಳು ರಾಷ್ಟ್ರಪತಿಯವರ ವ್ಯಾಪ್ತಿಯಲ್ಲೇನೆ ಬರೋದ್ರಿಂದ
ರಾಜ್ಯಗಳೆಲ್ಲವೂ ರಾಷ್ಟ್ರಪತಿಯ ವ್ಯಾಪ್ತಿಯಲ್ಲಿಯೇ ಬರೋದ್ರಿಂದ ಈ ರೀತಿ ಟಸಲ್ಗಳನ್ನ ತಪ್ಪಿಸುವ ಸಲುವಾಗಿನೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ ರಾಜ್ಯಪಾಲರ ಆಯ್ಕೆಯನ್ನ ಚುನಾವಣೆಯ ಮೂಲಕ ನಡೆಸದೇ ಇರುವುದಕ್ಕೆ ಇದು ಒಂದು ಕಾರಣ. ರಾಜ್ಯಪಾಲರ ಆಯ್ಕೆ ರಾಷ್ಟ್ರಪತಿಗಳ ಆಯ್ಕೆ ಇರಬೇಕು ಅಂತ ಹೇಳಿ ಇದು ನಮಗೆ ಗೊತ್ತಿರಬೇಕು. ಒಂದು ವಿಷಯ ಸ್ಪಷ್ಟ ಆಕೈತಿ. ಆರ್ಟಿಕಲ್ 155 ಏನ್ ಹೇಳ್ತೈತಿ ಅಂತಂದ್ರೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಂದ ನೇಮಕ ಆಗಬೇಕೇ ಹೊರತಾಗಿ ಪ್ರತ್ಯಕ್ಷವಾಗಿ ಆದರೂ ಇಲ್ಲ ಪರೋಕ್ಷವಾಗಿ ಆದರೂ, ಪ್ರತ್ಯಕ್ಷವಾಗಿ ಆದರೂ ಇಲ್ಲವೇ ಪರೋಕ್ಷವಾಗಿ ಆದರೂ ಜನರಿಂದ ಆಯ್ಕೆಯಾಗುವಂತಿಲ್ಲ. ಹಿ ಈಸ್ ದಿ ಏಜೆಂಟ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಹೂ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಅಂತ ಹೇಳಿ ಒಂದು ಕಡೆ ಟೀಕೆಗಳಿದಾವೆ. ಈಗ ರಾಷ್ಟ್ರಪತಿಯಿಂದ ಆಯ್ಕೆಯಾಗಿರ್ತಾನೆ ಒಬ್ಬ ವ್ಯಕ್ತಿ ರಾಜ್ಯಪಾಲನಾಗಿ ಅಂತೇಳಿ ಅನ್ಕೊಂಡ್ರೆ ರಾಷ್ಟ್ರಪತಿಗಳು ಯಾರ ಸಹಾಯದಿಂದ ಆಯ್ಕೆ ಮಾಡಬೇಕು? ಪ್ರಧಾನಮಂತ್ರಿ ಅಥವಾ ಆತನ ಮಂತ್ರಿಮಂಡಲದ ಸಹಾಯದಿಂದ ಅವನ ಆಯ್ಕೆ ಮಾಡಬೇಕು. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ರಾಜ್ಯಪಾಲನಾಗಿ ಬರ್ತಾನೆ. ಹೌದಾ? ಹಿಂಗ ರಾಜ್ಯಪಾಲನಾಗಿ ಬಂದ ವ್ಯಕ್ತಿ ಕೇಂದ್ರ ಸರ್ಕಾರಕ್ಕೆ ಸರಿ ಇಲ್ಲದ ಒಂದು ಕೇಂದ್ರ ಸರ್ಕಾರದ ವಿರುದ್ಧದ ನಿಲುವುಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಸರಿಯಾಗಿ ಕೆಲಸ ನಿರ್ವಹಿಸಲು ಇವ ಅಡೆತಡೆ ಮಾಡಿದಂಗ ಆಕತಿ. ಇದು ಒಂದು ಟೀಕೆನೆ ರಾಜ್ಯಪಾಲರ ಬಗ್ಗೆ. ರಾಜ್ಯಪಾಲ ಏನಾಗಿರ್ತಾನೆ ಅಂದ್ರೆ ರಾಷ್ಟ್ರಪತಿಯಿಂದ ಆಯ್ಕೆಯಾಗಿರೋದ್ರಿಂದ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಆಡಳಿತ ಪಕ್ಷಕ್ಕೆ ವಿರೋಧವಾದಂತೆ ಯಾವ್ದಾದ್ರು ಒಂದು ಆಡಳಿತ ಪಕ್ಷ ರಾಜ್ಯದಲ್ಲಿ ಆಡಳಿತ ನಡೆಸಿತ್ತು ಅಂತಂದ್ರೆ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಗೊತ್ತಿರಬೇಕು. ಹೀಗಾಗಿ ಇವುದವೆ ಏನು ಕಮೆಂಟ್ಗಳಿದಾವೆ, ಅದ್ರ ಮೇಲೆ ಟೀಕೆಗಳಿದಾವೆ. ಯಾರ ಮೇಲೆ? ರಾಜ್ಯಪಾಲರ ಮೇಲೆ. ಇರ್ಲಿ, ಒಂದು ವಿಷಯ ಸ್ಪಷ್ಟ ಆಗ್ತೈತಿ. ಏನಪ್ಪಾ ಅಂತಂದ್ರೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಾರೆ, ಚುನಾವಣೆಗಳಿಂದ ಅಲ್ಲ ಅಂತೇಳಿ. ಯಾಕೆ ಆಗೋದಿಲ್ಲ ಅಂತಂದ್ರೆ ಮೇನ್ ಕಾರಣ ಅಂತಂದ್ರೆ ಏನು ಪವರ್ ಹೌಸಸ್ ಅನ್ನ ಕ್ರಿಯೇಟ್ ಮಾಡಬಾರ್ದು ಅಂತ ಹೇಳಿ, ಅಧಿಕಾರ ಕೇಂದ್ರಗಳು ಸ್ಟಾರ್ಟ್ ಆಗಬಾರ್ದು, ಆಮೇಲೆ ರಾಜ್ಯಪಾಲರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ತಿಕ್ಕಟ್ಟ ಉದ್ಭವ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಏನ್ ಮಾಡ್ತಾರೋ ಅಂತಂದ್ರೆ ನೇರವಾಗಿ ಆಯ್ಕೆ ಮಾಡ್ತಾರೆ. ಜೊತೆಗೆ ಪವರ್ ಅಧಿಕಾರಗಳ ವಿಭಜನೆ ಹೊಂದಿರೋದ್ರಿಂದ ನಮ್ಮದು ಕ್ವಾಸಿಪೇಟಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಆಗಿರೋದ್ರಿಂದ ಎಲ್ಲವೂ ರಾಷ್ಟ್ರಪತಿಗಳ ಅಣತಿಯಂತೆ ನಡೆಯೋದ್ರಿಂದ ರಾಜ್ಯಪಾಲರು ನೇರವಾಗಿ ಆಯ್ಕೆ ಆಗುವ ಅವಶ್ಯಕತೆ ಇಲ್ಲ ಅಂತೇಳಿ ಅದನ್ನ ಬರೀತಾರೆ. ಅದಿರಲಿ, ಸೆಕೆಂಡರಿ. ಇನ್ನು ಮುಂದೆ ನೋಡೋಣ. ಸರ್, ರಾಜ್ಯಪಾಲರು ರಾಷ್ಟ್ರಪತಿಗಳಿಂದ ಆಯ್ಕೆ ಆಗಿರ್ತಾರೆ. ಹಾಗಾದ್ರೆ ಅವ್ರು ಎಷ್ಟು ವರ್ಷ ತನಕ ಆಡಳಿತದೊಳಗೆ ಇರ್ತಾರೆ? ರಾಷ್ಟ್ರಪತಿಗಳಿಂದ ಆಯ್ಕೆ ಆಗಿರ್ತಾರೆ. ಎಷ್ಟು ವರ್ಷ ಅವರು ಆಡಳಿತ ಮಾಡಬೇಕು? ವಾಟ್ ಈಸ್ ದಿ ಡ್ಯೂರೇಷನ್ ಆಫ್ ದಿ ರಾಜ್ಯಪಾಲ ಅಂತ ಕೇಳಿದಾಗ ಇಲ್ಲಿ ಬರೀತಾರೆ. ಏನಪ್ಪಾ ಅಂತಂದ್ರ ರಾಷ್ಟ್ರಪತಿಗಳ ಇಚ್ಛೆ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ರಾಷ್ಟ್ರಪತಿಯ ಇಚ್ಛೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅವರು ರಾಜ್ಯಪಾಲರಾಗಿ ನೇಮಕ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಹೀಗಾಗಿ ಕರ್ನಾಟಕದ ರಾಜ್ಯಪಾಲರು ಯಾರ್ದಾರ ಅಂತಂದ್ರೆ ತಾವರ್ ಚಂದ್ ಗೆಹ್ಲೋಟ್ ಅವರು ಕರ್ನಾಟಕದ ರಾಜ್ಯಪಾಲರದಾರ. ಇವರು ಮೊದಲು ಬಿಜೆಪಿ ಪಕ್ಷದಲ್ಲಿದ್ದವರು. ಬಿಜೆಪಿ ಪಕ್ಷದಲ್ಲಿರೋರು ಅಂದ್ರೆ ಇವರು ಬಿಜೆಪಿ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ರಾಜ್ಯಪಾಲ ಆದ ನಂತರ ಅದನ್ನು ಬಿಡಬೇಕು, ಬಿಟ್ಟಾರೋ ಇಲ್ಲ ನಮಗೂ ಗೊತ್ತಿಲ್ಲ. ನೆಕ್ಸ್ಟ್ ಕಾಂಗ್ರೆಸ್ ನೇತೃತ್ವದ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ ಫಸ್ಟ್ ಈ ಬಿಜೆಪಿ ಅವರು ಯಾರ್ಯಾರು ನೇಮಕ ಮಾಡ್ಯಾರ ನೋಡೋರು ಈ ರಾಜ್ಯಪಾಲರನ್ನ ಎಲ್ಲಾರನು ರಾಷ್ಟ್ರಪತಿಗಳಿಗೆ ಹೇಳಿ ರಾಜೀನಾಮೆ ಕೊಡ್ಸಕ್ ಹೇಳ್ತಾರೆ. ರಾಷ್ಟ್ರಪತಿ ಹೇಳ್ತಾರೆ, ನೋಡ್ರಿ ಸಾಹೇಬ್ರೆ, ಇಲ್ಲಿವರೆಗೂ ನಾವು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಾವು ನಿಮ್ಮನ್ನ ನೇಮಕ ಮಾಡಿವಿ. ಈಗ ಕಾಂಗ್ರೆಸ್ ಅವ್ರು ಬಂದಾರ, ನೀವೇನ್ ಮಾಡ್ರಿ ಅಂತಂದ್ರೆ ಅವ್ರು ಬೇರೆದವ್ರನ್ನ ಆಯ್ಕೆ ಮಾಡೋರ್ದಾರ, ನೀವು ರಾಜೀನಾಮೆ ಕೊಡ್ರಿ ಅಂತ. ರಾಜೀನಾಮೆ ಕೊಡದೇ ಇದ್ರೆ ನಾನು ನಿನ್ನ ಅಧಿಕಾರದಿಂದ ತೆಗೆದು ಹಾಕ್ತೀನಿ. ಯಾಕಂತಂದ್ರೆ ನಾನು ನಿನ್ನ ನೇಮಕ ಮಾಡೀನಿ. ಪ್ಲೇಜರ್ ಆಫ್ ದಿ ಪ್ರೆಸಿಡೆಂಟ್ ಕೆನಾಟ್ ಬಿ ಕ್ವಶನ್ ಇನ್ ದಿ ಕೋರ್ಟ್. ಈ ರಾಷ್ಟ್ರಪತಿಯ ಇಚ್ಛೆಯನ್ನ ನೀವು ಕ್ವಶನ್ ಮಾಡಕ್ ಬರೋದಿಲ್ಲ. ಇಲ್ಲ ಸರ್, ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪು ಮಾಡಿಲ್ಲ ಸರ್, ನಾನು ಕರೆಕ್ಟ್ 10 ಗಂಟೆಗೆ ಆಫೀಸಿಗೆ ಹೋಗ್ತೀನಿ, ಸಾಯಂಕಾಲ 5 ಗಂಟೆಗೆ ಬರ್ತಿದ್ನಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಫೈಲ್ಗಳನ್ನ ನಾನು ಪೆಂಡಿಂಗ್ ಇಟ್ಟಿಲ್ಲ, ಆದ್ರೂ ನನ್ನ ಕೆಲಸದಿಂದ ತೆಗೆದಾಕಾರಿ ಅಂತ ಹೇಳಿ ರಾಜ್ಯಪಾಲರು ಸುಪ್ರೀಂ ಕೋರ್ಟ್ಗೆ ಹೋಗಕ್ ಬರೋದಿಲ್ಲ. ವರ್ಡ ಬೆರೀತಾರೆ, ಆನ್ ದಿ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್. ರಾಜ್ಯಪಾಲ ಏನ್ ಮಾಡ್ಬೇಕು? ಅಲ್ಲಿವರೆಗೂ ಅಧಿಕಾರದಲ್ಲಿ ಇರಬೇಕು. ಯಾವ್ದು ಹೇಳ್ತೈತಿ ಹಿಂಗ್ ಕಾನೂನು ಅದ್ ಕೇಳಿದ್ರೆ ಆರ್ಟಿಕಲ್ 156 ಹೇಳ್ತೈತಿ. Article 156 of the Constitution speaks that the duration of the governor. ಎಲ್ಲಿವರೆಗೂ ಅಧಿಕಾರದಲ್ಲಿ ಇರಬೇಕು ಅಂತಂದ್ರೆ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್, ರಾಷ್ಟ್ರಪತಿಯ ಇಚ್ಛೆಯವರೆಗೂ ಅವನು ಅಧಿಕಾರದಲ್ಲಿ ಇರ್ತಾನೆ. ಸರ್, ರಾಷ್ಟ್ರಪತಿಯ ಇಚ್ಛೆ ಸರ್ ಇದ್ಯಾಕೆ ಹಿಂಗ್ರಿ? ಹೌದು, ಅವ ನಿಮ್ಮನ್ನ ಆಯ್ಕೆ ಮಾಡ್ಯಾನ, ನೇಮಕ ಮಾಡ್ಯಾನ, ಆಯ್ಕೆ ಆಗಿಲ್ಲ. ನೀವು ಯಾರು ಜನರಿಂದ ಆಯ್ಕೆ ಆಗಿಲ್ಲ, ನೀವು ನೇಮಕ ಆಗಿರಿ. ಯಾರು ನಿಮ್ಮನ್ನ ನೇಮಕ ಮಾಡಿರ್ತಾರೋ ಅವರಿಗೆ ನಿಮ್ಮನ್ನ ತೆಗೆದು ಹಾಕುವ ಅಧಿಕಾರವೂ ಕೂಡ ಇದೆ. ಇದು ನಮಗೆ ಗೊತ್ತಿರಬೇಕು. ಇನ್ನ ರಾಜ್ಯಪಾಲರು ರಾಷ್ಟ್ರಪತಿಗಳ ಇಚ್ಛೆಯವರೆಗೂ ಅಧಿಕಾರದಲ್ಲಿ ಇರ್ತಾರೆ. ಇಲ್ಲ ಸರ್, ನನಗೆ ಈಗ ರಾಷ್ಟ್ರಪತಿ ಚೇಂಜ್ ಆದ ನಂತರ ನಾನು ಈ ಹೊಸದಾಗಿ ಆಯ್ಕೆಯಾದ ರಾಷ್ಟ್ರಪತಿ ಅಡಿಯಲ್ಲಿ ನನಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಸರ್, ನಾನು ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ಯಾರಿಗೆ ರಾಜೀನಾಮೆ ಕೊಡ್ಬೇಕು? ಅವರು ಯಾರಿಗೆ ರಾಜೀನಾಮೆ ಕೊಡಬೇಕು ಅಂತಂದ್ರೆ ರಾಷ್ಟ್ರಪತಿಗೆ ರಾಜೀನಾಮೆ ಕೊಡಬೇಕು. ರಾಷ್ಟ್ರಪತಿಗೆ ರಾಜೀನಾಮೆ ಕೊಡುವ ಮೂಲಕ ರಾಜ್ಯಪಾಲರ ಸ್ಥಾನದಿಂದ ಕೆಳಗಿಳಿಯಬಹುದು. ಈ ಎರಡೂ ವಿಷಯಗಳಿಗೆ ಒಳಪಟ್ಟು ಒಬ್ಬ ರಾಜ್ಯಪಾಲರ ಅಧಿಕಾರ ಅವಧಿ 5 ವರ್ಷ.
ರಾಷ್ಟ್ರಪತಿಯವರು ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಅನ್ನ ಹೊಂದಿರ್ತಾರೆ. ಅವರ ಅದೇ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ನ ಆಧಾರದ ಮೇಲೆ ಅವರು ರಾಜ್ಯಪಾಲರಾಗಿ ಕೆಲಸ ಮಾಡ್ತಿರ್ತಾರೆ. ಅವಾಗ ರಾಷ್ಟ್ರಪತಿಗಳಿಗೆ ಈ ರಾಜ್ಯಪಾಲ ಸರಿಯಾಗಿ ಕೆಲಸ ನಿರ್ವಹಿಸಕತ್ತಿಲ್ಲ ಅಂತ ಗೊತ್ತಾಯ್ತು ಅಂತ ರಾಜ್ಯಪಾಲರನ್ನ ತೆಗೆದುಹಾಕ್ಬಹುದು. ತೆಗೆದು ಹಾಕದೇ ಇದ್ರೆ 5 ವರ್ಷದ ಅವಧಿವರೆಗೂ ಅವನು ಕೆಲಸ ಮಾಡ್ತಾನೆ. ಸರ್ 5 ವರ್ಷ ಮುಗಿದ ನಂತರ ಸಡನ್ ಆಗಿ ಕುರ್ಚಿಯಿಂದ ಕೆಳಗಿಳಿದು ಹೋಗ್ತಾರನ್ರಿ ಅಂತ ಕೇಳಿದ್ರೆ ಇಲ್ಲ. ಏನ್ ಮಾಡಬೇಕು? ಅವರ ಉತ್ತರಾಧಿಕಾರಿ ಬರುವವರೆಗೂ ಅಂದ್ರೆ ಮತ್ತೊಬ್ಬ ರಾಜ್ಯಪಾಲನನ್ನ ನೇಮಕ ಮಾಡಿ ಅವ ಅಧಿಕಾರ ವಹಿಸಿಕೊಳ್ಳುವವರೆಗೂ ಇವರೇ ಆ ಕಚೇರಿಯಲ್ಲಿ ಕೆಲಸ ಮಾಡಬೇಕು. ಇದರ ಮೂಲಕ ನಮಗೆ ಒಂದು ವಿಷಯ ಗೊತ್ತಾಗತ್ತೆ. ಇಂತಹ ಸಂದರ್ಭಗಳಲ್ಲಿ ರಾಜ್ಯಪಾಲರ ಕಚೇರಿ ಖಾಲಿ ಇರುವಂತಿಲ್ಲ. ರಾಜೀನಾಮೆ ಕೊಟ್ಟಾಗ ಮಾತ್ರ ಖಾಲಿ ಆಕೈತಿ, ನೇಮಕಾತಿ ಮಾಡುವಾಗ ಖಾಲಿ ಇರುವಂತಿಲ್ಲ. ನೇಮಕಾತಿಯನ್ನ ಇವನ ಅಧಿಕಾರಾವಧಿ ಮುಗಿದ ತಕ್ಷಣ ಮತ್ತೊಬ್ರು ಬಂದು ಕೂಡುವಂಗ ಇನ್ನೊಬ್ಬರನ್ನ ನೇಮಕ ಮಾಡಬೇಕು. ಇರ್ಲಿಲ್ಲ ಅಂತಂದ್ರೆ ಇವ್ರದೇ ಅಧಿಕಾರಾವಧಿಯನ್ನ ಮತ್ತು 5 ವರ್ಷ ಎಕ್ಸ್ಟೆಂಡ್ ಮಾಡಬಹುದು. ದಟ್ ಇಸ್ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಇರ್ಬೋದು. 5 ವರ್ಷ ಮುಗಿತಾ ಇಲ್ಲ, ನಾನು ನಿನಗೆ ಮತ್ತೆ ಇನ್ನೊಂದ್ಸಲ ನಾನು ಕರ್ನಾಟಕದ ರಾಜ್ಯಪಾಲಾಗಿ ಮತ್ತೆ 5 ವರ್ಷ ಕಾಯ್ದೆ ಕೆಲಸ ಮಾಡ್ಲಿಪ್ಪ, ನಾ ಏನ್ ನಿನಗೆ ಬೇಡನಾಗಿಲ್ಲ ಅಂತೇಳಿ ಮತ್ತೆ ಅವ್ರು ಏನಾದ್ರು ಅಪಾಯಿಂಟ್ ಮಾಡಿದ್ರು ಅಂತಂದ್ರೆ ಹಿಮೆ ಕಂಟಿನ್ಯೂ ಆಸ್ ರಾಜ್ಯಪಾಲ ಆಫ್ ದಿ ಕರ್ನಾಟಕ ಆಫ್ ದಿ ಸ್ಟೇಟ್. ಯಾವ ರಾಜ್ಯಕ್ಕೆ ನೇಮಕ ಆಗಿರ್ತಾನೆ ಆ ರಾಜ್ಯದ ರಾಜ್ಯಪಾಲರಾಗಿ ಮುಂದುವರಿತಾರೆ. ಇದು ನಮಗೆ ಗೊತ್ತಿರಬೇಕು. ಒಂದು ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆ ಮೇರೆಗೆ ಇಚ್ಛೆ ಇರುವವರೆಗೂ ಕೆಲಸದಲ್ಲಿ ಇರ್ತಾರೆ. ರಾಜ್ಯಪಾಲರ ಇಚ್ಛೆ ಖತಮಾಯ್ತು ಮುಗಿತು ಅಂತಂದ್ರೆ ಅವ್ರ ಕೆಲಸದಿಂದ ಹೋಗ್ತಾರೆ. ಇಲ್ಲ, ರಾಜ್ಯಪಾಲರು ರಾಷ್ಟ್ರಪತಿಗೆ ರಾಜೀನಾಮೆ ಕೊಡುವ ಮೂಲಕ ತಮ್ಮ ಸ್ಥಾನದಿಂದ ಕೆಳಗಿಳಿಬಹುದು. ಈ ಎರಡೂ ನಿಬಂಧನೆಗಳಿಗೆ ಒಳಪಟ್ಟು ಷರತ್ತುಗಳಿಗೆ ಒಳಪಟ್ಟು ಒಬ್ಬ ರಾಜ್ಯಪಾಲರ ಅಧಿಕಾರಾವಧಿ ಅವರು ರಾಜೀನಾಮೆನೂ ಕೊಡ್ಲಿಲ್ಲ, ಆಮೇಲೆ ರಾಷ್ಟ್ರಪತಿಯವರು ಅವ್ರನ್ನ ತೆಗೆದು ಹಾಕ್ಲಿಲ್ಲ ಅಂತಂದ್ರೆ ಒಬ್ಬ ವ್ಯಕ್ತಿ ರಾಜ್ಯಪಾಲನಾಗಿ 5 ವರ್ಷ ಮುಂದುವರಿತಾರೆ. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ ಟೋಟಲಿ 5 ವರ್ಷ ಅವರ ಅಧಿಕಾರ ಅವಧಿ. ಅವ್ರಿಗೆ ನಡವಳಿಕೆ ಏನೋ ಆಗದಿದ್ರೆ ಅಂದ್ರೆ ರಾಷ್ಟ್ರಪತಿಗಳು ತೆಗೆದು ಹಾಕದಿದ್ರೆ ಅಥವಾ ರಾಷ್ಟ್ರಪತಿಗೆ ರಾಜೀನಾಮೆ ಕೊಡದಿದ್ರೆ ಅಂತೇಳಿ ಅಷ್ಟೇ, ಮತ್ತೇನಿಲ್ಲ. ಏನೂ ಆಗದಿದ್ರೆ ಅಂದ್ರೆ ನೀವು ಬೇರೆ ಏನು ವಿಚಾರ ಮಾಡಬೇಡ್ರಿ. ಇರ್ಲಿ. ಹೌದು ಸರ್, ರಾಜ್ಯಪಾಲರನ್ನ ನೀವು ನೇಮಕ ಮಾಡಿದ್ರಿ, ಎಂತ ವ್ಯಕ್ತಿಗಳನ್ನ ರಾಜ್ಯಪಾಲನಾಗಿ ನೇಮಕ ಮಾಡ್ಬೇಕು ಸರ್? ವಾಟ್ ಈಸ್ ದಿ ಕ್ವಾಲಿಫಿಕೇಶನ್? ಅರ್ಹತೆ ಏನಿರಬೇಕು? ವಾಟ್ ಈಸ್ ದಿ ಕ್ವಾಲಿಫಿಕೇಶನ್ ಏನಿರಬೇಕು? ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ ಆತ ಮೊದಲು ಭಾರತದ ಪ್ರಜೆಯಾಗಿರ್ಬೇಕು. ಅಂತಂದ್ರೆ ಈ ಶಾಲ್ ಬಿ ಅ ಸಿಟಿಜನ್ ಆಫ್ ದಿ ಇಂಡಿಯಾ. ಅಮೆರಿಕಾದ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಬಾರ್ಲೆಪ್ಪ ನಿಮ್ಮ ನನಗೆ ಬಹಳ ಬೇಕಾದವದಿ ಅಥವಾ ಕರ್ಕೊಂಡ್ಬಂದು ಸೀದಾ ತಂದು ಕರ್ನಾಟಕದ ರಾಜ್ಯಪಾಲನನ್ನಾಗಿ ಮಾಡೋದಿಲ್ಲ. ಯಾಕೆ? ಎಲ್ಲ ಸಂಸದೀಯ ಅಧಿಕಾರದ ಹುದ್ದೆಗಳು ಭಾರತೀಯರಿಗೆ ಮೀಸಲವು, ನೆನಪಿರಬೇಕು. ಯಾಕಂದ್ರೆ ಭಾರತೀಯ ಪೌರನಲ್ಲದ ವ್ಯಕ್ತಿ ಭಾರತದ ಇಚ್ಛಾಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡ್ತಾನೋ ಅನ್ನೋದನ್ನ ಯಾವ ಆಧಾರದ ಮೇಲೆ ಹೇಳುದು? ಭಾರತದ ಪೌರರಾಗಿರ್ತಕ್ಕಂಥ ವ್ಯಕ್ತಿಗಳೇ ವಿದೇಶಕ್ಕೆ ನೆರವಾಗುವ ರೀತಿಯಲ್ಲಿ ಮಾತಾಡುವಾಗ ಭಾರತದಲ್ಲದ ಒಬ್ಬ ವ್ಯಕ್ತಿ ಭಾರತದ ಸಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿ ಭಾರತದ ಪರವಾಗಿನೇ ಕೆಲಸ ಮಾಡ್ತಾನೆ ಅನ್ನೋದು ಯಾವ ಗ್ಯಾರಂಟಿ? ಅದಕ್ಕೆ ಬರೀತಾರೆ ಏನಂತಂದ್ರೆ ಭಾರತದ ಪೌರನಾಗಿರ್ತಕ್ಕಂಥ ವ್ಯಕ್ತಿ ಏನಾಗಬಹುದು? ರಾಜ್ಯಪಾಲನಾಗಿ ಆಯ್ಕೆ ಆಗಬಹುದು. ಇದು ಫಸ್ಟ್ನೇ ಕಂಡೀಷನ್. ಎರಡನೇದು ಅವನಿಗೆ 35 ವರ್ಷ ಆಗಿರ್ಬೇಕು. ಈ 2 ಕಂಡೀಷನ್ಗಳನ್ನು ಸಂವಿಧಾನದಲ್ಲಿ ಬರ್ತಾರೆ. ಏನು ಅರ್ಹತೆ, ಕ್ವಾಲಿಫಿಕೇಶನ್ ಏನಿರಬೇಕು ಅಂತಂದ್ರೆ ಹಿ ಮಸ್ಟ್ ಬಿ ಅ ಸಿಟಿಜನ್ ಆಫ್ ದಿ ಇಂಡಿಯಾ. ಅವನು ಭಾರತದ ಪ್ರಜೆಯಾಗಿರಬೇಕು ಮತ್ತು ಆತನಿಗೆ 35 ವರ್ಷ ಇರಬೇಕು. 35 ವರ್ಷ ಆಗಿರಬೇಕು. ಇರ್ಲಿಲ್ಲ ಅಂತಂದ್ರೆ 35 ವರ್ಷಕ್ಕೆ ಒಂದ ದಿನ ಕಡಿಮೆ ಇದ್ರು ಆತ ರಾಜ್ಯಪಾಲನಾಗಿ ಆಯ್ಕೆ ಆಗಲು ಅನರ್ಹ. ಬಹಳ ದೊಡ್ಡ ಕ್ವಾಲಿಫಿಕೇಶನ್ಗಳು ಏನೂ ಇಲ್ಲ. ಒಂದು ಭಾರತದ ಪ್ರಜೆ ಆಗಿರಬೇಕು, ಎರಡನೇದು ಭಾರತದಲ್ಲಿ ಆತನಿಗೆ 35 ವರ್ಷ ಆಗಿರ್ಬೇಕು. ಮತ್ತೇನು ಇಲ್ಲ. ಅವ ಹುಚ್ಚದಾನ, ಶಾಣೆ ಆದಾನ, ಏನೇನು ಬರ್ದಿಲ್ಲ ಇಲ್ಲಿ. ಬರ್ದಿಲ್ಲ ಅಂತಂದ್ರೆ ಆಯ್ಕೆ ಮಾಡುವಂತದ್ದಲ್ಲ. ಅದು ನಮಗ್ ಗೊತ್ತಿರಬೇಕು. ಸರ್ ಎಲ್ಲಿ ಹೇಳ್ಯಾರಿ ಹಿಂಗ ಅಂತ ಕೇಳಿದ್ರೆ ಸಂವಿಧಾನದ ಕಲಂ 157ರಲ್ಲಿ ಹೇಳ್ಯಾರ. ರಾಜ್ಯಪಾಲರ ಅರ್ಹತೆಯ ಬಗ್ಗೆ ಮಾತನಾಡುವ ಸಂವಿಧಾನದ ವಿಧಿ ಯಾವುದಪ್ಪ ಅಂತಂದ್ರೆ ಸಂವಿಧಾನದ ವಿಧಿ 157 ನಮಗ್ ಗೊತ್ತಿರಬೇಕು. ಈಗೆಲ್ಲಾನು ಹೊಂದಿಸಿ ಬರೀರಿ ಒಳಗೆ ಇದೇ ರೀತಿ ಕೇಳಕತ್ತಾರೆ. ಮೊನ್ನೆ ಒಂದು PC ಒಳಗೆ ಎಕ್ಸಾಮ್ ಕೇಳಿದ್ರು ಏನಂತೇಳಿ, ಸಂವಿಧಾನದ 100 ಸಬ್ ಕ್ಲಾಸ್ 1ನೇ ವಿಧಿಯ ಪ್ರಕಾರ ಎಲ್ಲ ಕಾನೂನುಗಳು ಕಾಯ್ದೆ ಆಗಬೇಕು ಅಂತಂದ್ರೆ ಮೆಜಾರಿಟಿ ಮೂಲಕ ಹೊರಬರಬೇಕು ಅಂತ, ಬಹುಮತದ ಮೂಲಕ ನಿರ್ಧಾರ ಆಗಬೇಕು ಅಂತೇಳಿ ಬರ್ದಿದ್ರು ಅವರು. ಬಹುಮತದ ಮೂಲಕ ನಿರ್ಧಾರ ಆಗ್ಬೇಕು ಅಂತೇಳಿ. ಅದಕ್ಕ ಇದು ಗೊತ್ತಿರಬೇಕು. ಅವಾಗ ಇಂಥವಾಗ್ತಾರೆ. ಮತ್ತೆ ಆರ್ಟಿಕಲ್ 107ರ ಅಡಿಯಲ್ಲಿ ಫೈನಾನ್ಸ್ ಬಿಲ್ಗಳು ಅಂತೇಳಿ ಫೈನಾನ್ಸ್ ಬಿಲ್ ಬಗ್ಗೆ ಬರ್ದಿದ್ರು. ಆದ್ರೆ ಆರ್ಟಿಕಲ್ 107 ಫೈನಾನ್ಸ್ ಬಿಲ್ ಬಗ್ಗೆ ಹೇಳೋದಿಲ್ಲ, ಜನರಲ್ ಬಿಲ್ಗಳ ಬಗ್ಗೆ ಹೇಳ್ತೈತಿ, ಸಾಮಾನ್ಯ ಮಸೂದೆಗಳ ಬಗ್ಗೆ ಹೇಳ್ತೈತಿ. ಈ ರೀತಿ ಟ್ರಿಕಿ ಕ್ವಶನ್ ಅನ್ನ ಕೇಳಕತ್ತಾರೆ. ಈಗ KA ಕಡೆ ಬಂದಾಗ ಈ ರೀತಿ ಟ್ರಿಕಿ ಕ್ವಶನ್ ಗಳನ್ನ ಕೇಳಿದಾಗ ನಮಗ್ ಗೊತ್ತಿರಬೇಕು ಯಾವ ಕಾಯ್ದೆ ಏನ್ ಹೇಳ್ತೈತಿ ಅಂತೇಳಿ, ಯಾವ ಸಂವಿಧಾನದ ವಿಧಿ ಏನ್ ಹೇಳಕೈತಿ ಅಂತೇಳಿ. ರಾಜ್ಯಪಾಲರ ಅರ್ಹತೆಗಳ ಬಗ್ಗೆ ಹೇಳೋದು ಸಂವಿಧಾನದ ವಿಧಿ 157.
ಇದೇ ವಿಧಿಗಳು ನಮ್ಮ ವಿಧಿಯನ್ನ ಬದಲಾಯಿಸುವ ತಾಕತ್ತನ್ನು ಹೊಂದಿರ್ತವೆ. ಪ್ರತಿ ಎಕ್ಸಾಮ್ ನಲ್ಲೂ ಏನಾಕೈತಿ ಅಂತಂದ್ರೆ ಕನಿಷ್ಠ 12ರಿಂದ 15 ಕ್ವಶನ್ಗಳು ಸಂವಿಧಾನದ ಮೂಲಕ ನೇರವಾಗಿ ಬರ್ತವೆ. ಇವು ಬರೋದ್ರಿಂದ ಸ್ಟ್ಯಾಟಿಕ್ ಪೋರ್ಷನ್ ಆಗಿರೋದ್ರಿಂದ ನಿಮ್ಮ ಸ್ಕೋರ್ ಅನ್ನ ಜಾಸ್ತಿ ಮಾಡಕ್ಕೆ ಇದು ಅತಿ ಹೆಚ್ಚು ಸಹಾಯ ಮಾಡ್ತೈತಿ. ಯಾವುದು? ಸಂವಿಧಾನ. ಇದು ನಮಗೆ ನೆನಪಿರಬೇಕು ಮತ್ತು ಗೊತ್ತಿರಬೇಕು. ಅದಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ರೀತಿ ಓದೋದನ್ನ ಬಿಟ್ಟು ಪ್ರಬಂಧ ಬರೀತಾರಲ್ಲ ಆ ರೀತಿ ಯಾಕೆ, ಏನು, ಯಾವಾಗ, ಎಲ್ಲಿ, ಹೆಂಗ ಇದೆಲ್ಲವನ್ನು ಓದ್ಬೇಕಾಗೈತಿ. ಹೌದಾ? ಒಂದು ಅರ್ಬಿ ಅಂಗಡಿ ಹೋದಾಗ ಜಸ್ಟ್ 1,000 ರೂಪಾಯಿ ಅರ್ಬಿ ತಗೋಬೇಕು ಅಂತಂದ್ರೆ ಇದು ಎಷ್ಟು ದಿನ ಬಾಳಿಕೆ ಬರ್ತೈತಿ, ಯಾವ ಕಂಪನಿ ಐತಿ, ಸ್ಟಿಚ್ ಹೆಂಗ್ ಹಾಕಿದಾರ, ಬಟನ್ ಯಾವ ರೀತಿ ಅದಾವ, ಕಲರ್ ಸರಿ ಐತೋ ಇಲ್ಲೋ, ಎಲ್ಲವನ್ನೂ ಚೌಕಾಶಿ ಮಾಡಿ ತಗೊಳ್ಳುವ ನಾವು ಅವ್ರು ನಮಗ ನಮ್ಮ ಜೀವನ ಪೂರ್ತಿ ಅಣ್ಣ ಹಾಕುವ ಹುದ್ದೆಗೆ ಸೆಲೆಕ್ಷನ್ ಮಾಡುವ ಸಮಯದಲ್ಲಿ ಯಾಕೆ ಇದನ್ನ ಕೇಳಬಾರ್ದು ಅನ್ನೋದನ್ನ ತಲೆಯಾಗಿ ಇಟ್ಕೊಂಡು ನಾವು ಓದ್ಬೇಕಾಗೈತಿ. ಇದು ಯಾಕೆ ಕ್ವಶನ್ ಬರೋದಂಗಿಲ್ಲ. ಇದು ಈ ರೀತಿ ಕ್ವಶನ್ಗಳು ಬಂದಾಗ ಯಾವ ರೀತಿ ಆನ್ಸರ್ ಅನ್ನ ಮಾಡ್ಬೇಕು, ನಾವು ಎಲ್ಲವನ್ನು ನಾವು ರೆಡಿ ಇಟ್ಕೊಂಡೇ ಎಕ್ಸಾಮ್ ಅಪಿಯರ್ ಆಗ್ಬೇಕು. ಇರ್ಲಿಲ್ಲ ಅಂತಂದ್ರೆ ವಿ ಕೆನಾಟ್ ಸರ್ವೈವ್ ಇನ್ ದಿಸ್ ಸಿಚುವೇಶನ್. ಸರ್ವೈವ್ ಆಗೋಕೆ ಸಾಧ್ಯನೇ ಇಲ್ಲ. ಆ ರೀತಿ ಅವಕಾಶಗಳು ಇಲ್ಲೇ ಇಲ್ಲ, ಮುಗಿದೋಗಿದೆ. ಇರ್ಲಿ, ನೆಕ್ಸ್ಟ್ ನೋಡೋಣ. ಕ್ವಾಲಿಫಿಕೇಶನ್ ಆಯ್ತು. ಏನ್ ಬರೆದ್ರು? ಆತನಿಗೆ 35 ವರ್ಷ ಆಗಿರಬೇಕು ಮತ್ತೆ ಭಾರತದ ಪ್ರಜೆ ಆಗಿರ್ಬೇಕು. ಇವೆರಡು ಕ್ವಾಲಿಫಿಕೇಶನ್ ಅನ್ನು ಬರೆದ್ರು. ಇವೆರಡು ಕ್ವಾಲಿಫಿಕೇಶನ್ ಹೊಂದಿರತಕ್ಕಂಥ ಎಂತಹ ವ್ಯಕ್ತಿಯನ್ನ ನೀವು ರಾಜ್ಯಪಾಲನಾಗಿ ಆಯ್ಕೆ ಮಾಡಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಸಂಸತ್ತಿನ ಸದಸ್ಯನಾಗಿರಬಾರ್ದು, ಸಂಸತ್ತಿನ ಸದಸ್ಯ ಆಗಿರಬಾರ್ದು, ಜೊತೆಗೆ ವಿಧಾನಸಭೆ ಸದಸ್ಯನೂ ಆಗಿರಬಾರ್ದು, ವಿಧಾನಸಭೆ ಸದಸ್ಯನೂ ಆಗಿರಬಾರ್ದು. ಒಂದು ವೇಳೆ ಆಗಿದ್ರೆ ಆತ ಎಂದು ರಾಜ್ಯಪಾಲರ ಕಚೇರಿಗೆ ಬಂದು ಅಧಿಕಾರ ವಹಿಸ್ಕೊತಾರೋ ಅಂದಿನ ಹಿಡಿದ ಅವೆರಡು ಸ್ಥಾನಗಳು ಖಾಲಿ ಆಗ್ಬೇಕು. ಕಚೇರಿಗೆ ಬಂದು ಅಧಿಕಾರ ವಹಿಸಿಕೊಂಡ ದಿನದಿಂದ ಸೀಟ್ಗಳು ಖಾಲಿ ಆಗ್ತವೆ. ಇದು ಗೊತ್ತಿರಬೇಕು. ಒಂದೇದೇನು ಅಂತಂದ್ರೆ ಸಂಸತ್ತಿನ ಸದಸ್ಯ ಆಗಿರೋದಿಲ್ಲ ಅಂದ್ರೆ ಆ ವ್ಯಕ್ತಿ ರಾಜ್ಯಸಭೆ ಸದಸ್ಯನೂ ಆಗಿರಬಾರ್ದು, ಲೋಕಸಭೆ ಸದಸ್ಯನೂ ಆಗಿರಬಾರ್ದು, ಜೊತೆಗೆ ವಿಧಾನಸಭೆ ಸದಸ್ಯನೂ ಆಗಿರಬಾರ್ದು, ರಾಜ್ಯಗಳ ಯಾವುದೇ ವಿಧಾನಸಭೆ ಸದಸ್ಯನೂ ಆಗಿರಬಾರ್ದು. ಜೊತೆಗೆ ರಾಜ್ಯಪಾಲರ ಕಚೇರಿಗೆ ಎಂದು ಎಂಟ್ರಿ ಆಗ್ತಾನೆ ಒಂದು ವೇಳೆ ರಾಜ್ಯಸಭೆ ಸದಸ್ಯನಾಗಿರ್ತಕ್ಕಂಥ ವ್ಯಕ್ತಿ ಅಥವಾ ಲೋಕಸಭೆ ಸದಸ್ಯನಾಗಿರ್ತಕ್ಕಂಥ ವ್ಯಕ್ತಿ ಅಥವಾ ವಿಧಾನಸಭೆ ಸದಸ್ಯನಾಗಿರ್ತಕ್ಕಂಥ ವ್ಯಕ್ತಿ ರಾಜ್ಯಪಾಲನಾಗಿ ಆಯ್ಕೆ ಆದ ನಂತರ, ನೇಮಕ ಆದ ನಂತರ ಆತ ಕಚೇರಿಗೆ ಬಂದು ಅಧಿಕಾರ ವಹಿಸ್ಕೊಂಡ ಅಂತಂದ್ರೆ ಅವನ ಸೀಟು ಖಾಲಿ ಆಕೈತಿ. ಇದು ನಮಗೆ ಗೊತ್ತಿರಬೇಕು. ಇಲ್ಲ ಸರ, ನಾನು ರಾಜ್ಯಪಾಲನಾಗಿಯೂ ಕೆಲಸ ಮಾಡ್ತೀನಿ, ಸಂಸತ್ತಿನ ಸದಸ್ಯನಾಗಿಯೂ ಕೆಲಸ ಮಾಡ್ತೀನಿ, ನನಗೆ ಎಲ್ಲ ನಾ ಅಷ್ಟು ಸಮರ್ಥದನಿ, ನನಗೆ ಅಷ್ಟೆಲ್ಲ ಪವರ್ ಅದ, ನಾ ಮಾಡ್ತೀನಿ ಸರ ಅಂತೇಳಿ ಅನ್ನಕ್ ಬರಂಗಿಲ್ಲ. ಯು ಕೆನಾಟ್ ಡೂ ದಟ್. ಸಂವಿಧಾನ ನಿನಗೆ ರೆಸ್ಟ್ರಿಕ್ಷನ್ ಆಗೈತೆ. ಅನ್ನಾರ ನೀವು ಒಂದು ಟೈಮಿಗೆ ಒಂದೇ ಕೆಲಸ ಮಾಡ್ರಿ, ಭಾಳ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಭಾಳ ಕೆಲಸ ಮಾಡಕ್ ಭಾಳ ಮಂದಿ ಕಾಲಿದಾರ ನಮ್ಮಲ್ಲಿ. ಒಂದು ಟೈಮಿಗೆ ಒಂದೇ ಕೆಲಸ ಮಾಡ್ರಿ. ಇರ್ಲಿಲ್ಲ ಅಂತಂದ್ರೆ ನೀವು ನಡು ನೀರಾಗ ನಾಯಿ ರೊಟ್ಟಿ ಬಿಟ್ಟಂಗೆ ಮಾಡ್ತೀರಿ, ಅದೇನ್ ಕೆಲಸ ಆಗೋದಿಲ್ಲ. ಒಂದು ಟೈಮಿಗೆ ಒಂದೇ ಕೆಲಸ ಮಾಡಬೇಕು ಅಂತೇಳಿ ಬರೋದು. ಅಂದ್ರೆ ರಾಜ್ಯಪಾಲನಾಗಿ ಆಯ್ಕೆಯಾದ ವ್ಯಕ್ತಿ ಸಂಸತ್ತಿನ ಸದಸ್ಯನಾಗಿರಬಾರ್ದು, ವಿಧಾನಸಭೆಯ ಸದಸ್ಯನಾಗಿರಬಾರ್ದು. ಒಂದು ವೇಳೆ ಅವೆರಡೂ ಸದನಗಳ ಸದಸ್ಯ ಆಗಿದ್ದ ಅಂತಂದ್ರೆ ಆತ ರಾಜ್ಯಪಾಲರ ಕಚೇರಿಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಆ ಸ್ಥಾನಗಳು ಖಾಲಿ ಆಗಬೇಕು. ಕಚೇರಿಯಲ್ಲಿ ಅಧಿಕಾರ ವಹಿಸಿಕೊಳ್ಳುವ ಮುಂದೆ ಆ ಸ್ಥಾನಗಳು ಖಾಲಿ ಆಗಿರ್ಬೇಕು. ಅಂದ್ರೆ ಸಂಸತ್ತಿನ ಸದಸ್ಯ ಆಗಿದ್ದ ಅಂತಂದ್ರೆ, ಸಂಸತ್ತು ಅಂತಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ, ಇದ್ರ ಸದಸ್ಯ ಆಗಿದ್ದ ಅಂತಂದ್ರೆ ಎಂದ ಅಧಿಕಾರ ವಹಿಸ್ಕೊತಾನಲ್ಲ ಅಂದ ಅದರ ಸ್ಥಾನಗಳು ವೇಕೆಂಟ್ ಆಗ್ತವೆ. ಇನ್ನು ವಿಧಾನಸಭೆಯಲ್ಲಿನೂ ಕೂಡ ಹಂಗೆ ಆಗ್ತೈತಿ. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ 35 ವರ್ಷ ಆಗಿರಬೇಕು, ಆತ ಭಾರತದ ಪ್ರಜೆ ಆಗಿರಬೇಕು, ಸಂಸತ್ತಿನ ಸದಸ್ಯ ಆಗಿರಬಾರ್ದು, ವಿಧಾನಸಭೆಯ ಸದಸ್ಯ ಆಗಿರಬಾರ್ದು. ಇಂಥ ವ್ಯಕ್ತಿಯನ್ನ ನೀವು ಏನ್ ಮಾಡಬೇಕು ಅಂತ ರಾಜ್ಯಪಾಲನಾಗಿ ಆಯ್ಕೆ ಮಾಡಬೇಕು. ಇದು ನಮಗೆ ಗೊತ್ತಿರಬೇಕು. ಜೊತೆಗೆ ಇನ್ನೊಂದಿಷ್ಟು ಕಂಡೀಷನ್ ಅದಾವ. ಇದು ಎಲ್ಲಿ ಬರ್ದಾರಿ ಸರ್? ಸಂಸತ್ತಿನ ಸದಸ್ಯನ ಆಗಬಾರ್ದು ಅಂತ ಎಲ್ಲಿ ಬರ್ದಾರಿ ಸರ್ ಅಂತ ಕೇಳಿದ್ರೆ ಸಂವಿಧಾನದ ವಿಧಿ 158ರಲ್ಲಿ, ಸಂವಿಧಾನದ ವಿಧಿ 158ರಲ್ಲಿ ಬರ್ದಾರೆ. ಇದು ನಮಗೆ ಗೊತ್ತಿರಬೇಕು. ಮತ್ತೇನೇನ್ ಬರ್ದಾರೆ ಸರ್ ಇದ್ರಾಗ ಅಂತ ಕೇಳಿದ್ರೆ ಸಂಸತ್ತಿನ ಸದಸ್ಯ ಆಗಿರಬಾರ್ದು, ವಿಧಾನಸಭೆ ಸದಸ್ಯನಾಗಿರಬಾರ್ದು ಅಂತ ಬರ್ದಾರೆ. ಮತ್ತೇನೇನ್ ಬರ್ದಾರೆ ಅಂತ ಕೇಳಿದ್ರೆ ಅದನ್ನ ಹೇಳ್ತೀನಿ. ಏನ್ ಬರ್ದಾರ ಅಂತಂದ್ರೆ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು ಅಂತ. ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರದು. ಒಂದು ಸಂಸತ್ತಿನ ಸದಸ್ಯನಾಗಿರಬಾರದು, ವಿಧಾನಸಭೆ ಸದಸ್ಯನಾಗಿರಬಾರದು, ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಲಾಭದಾಯಕ ಹುದ್ದೆಗಳು ಅಂತಂದ್ರೆ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ. ಏನ್ ಲಾಭದಾಯಕ ಹುದ್ದೆ ಅಂದ್ರೆ ಸರ್ಕಾರಿ ನೌಕರನಾಗಿರಬಾರದು. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಲಾಭದಾಯಕ ಹುದ್ದೆಗಳಿದಾವೆ. ಈ ಹುದ್ದೆಗಳನ್ನ ಹೊಂದಿರಬಾರದು ಆ ವ್ಯಕ್ತಿ. ಲಾಭದಾಯಕ ಹುದ್ದೆಯನ್ನು ಹೊಂದಿರುವ ವ್ಯಕ್ತಿ ರಾಜ್ಯಪಾಲನಾಗಿ ಮುಂದುವರಿಯಲು ಅನರ್ಹ, ರಾಜ್ಯಪಾಲನಾಗಿ ಆಯ್ಕೆ ಆಗಲು ಸಾಧ್ಯ ಇಲ್ಲ. ಒಂದು ವೇಳೆ ಹೊಂದಿದ್ದ ಅಂತಂದ್ರೆ ಆ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡಬೇಕಾಗೈತಿ. ಇದು ನಮಗೆ ಗೊತ್ತಿರಬೇಕು. ಸರ್, ಇವ್ಗೆ ಏನು ಪ್ರೈವಿಲೇಜಸ್ ಕೊಡ್ತಾರೆ? ರಾಜ್ಯಪಾಲನ ಆದ ನಂತರ ಅವ್ರಿಗೆ ಏನು ಸೌಕರ್ಯಗಳು ಇರ್ತವೆ ಅದ್ರ ಬಗ್ಗೆ ನೋಡೋಣ. ಅದು ಏನ್ ಸೌಕರ್ಯಗಳು ಇರ್ತಾವು ಅಂತಂದ್ರೆ ಬಾಡಿಗೆ ರಹಿತ ಮನೆಯನ್ನು ಹೊಂದಿರ್ತಾರೆ. ಬಾಡಿಗೆ ರಹಿತ ಮನೆ, ಬಾಡಿಗೆ ಕಟ್ಟಂಗಿಲ್ಲ. ರಾಜ್ಯಪಾಲರ ಭವನಕ್ಕೆ ರಾಜ್ಯಪಾಲರು ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಡಿಗೆಯನ್ನ ಕಟ್ಟುವುದಿಲ್ಲ. ರಾಜ್ಯಪಾಲರ ಭವನ ಎಸ್ಪೆಷಲಿ ರಾಜ್ಯಪಾಲರಿಗಾಗಿ ಮಾತ್ರ ಮೀಸಲಿರ್ತೈತೆ, ಗೊತ್ತಿರಬೇಕು. ಅಂದ್ರೆ ಬಾಡಿಗೆ ರಹಿತ ವಾಸದ ಮನೆ ಇರ್ತೈತಿ. ಅವರ ಸೌಲಭ್ಯಗಳು ವೇತನ ಮತ್ತು ಭತ್ಯೆಗಳನ್ನ ಸಂಸತ್ತು ಕಾನೂನು ತರುವ ಮೂಲಕ ನಿರ್ಧರಿಸಬೇಕು. ಸಂಸತ್ತು ಕಾನೂನು ತರುವ ಮೂಲಕ
ಕಾನೂನು ತರುವ ಮೂಲಕ ನಿರ್ಧರಿಸಬೇಕು. ಒಂದು ವೇಳೆ ಕಾನೂನು ತರಲಿಲ್ಲ ಅಂತಂದ್ರೆ ಅನುಸೂಚಿ 2ರಲ್ಲಿ ಹೇಳಿರ್ತಕ್ಕಂಥ ವೇತನ, ಭತ್ಯೆ ಮತ್ತು ಸೌಕರ್ಯಗಳನ್ನು ಪಡಿಬೇಕು. ಅನುಸೂಚಿ 2ರಲ್ಲಿ ಒಂದು ಬಾಡಿಗೆ ಮನೆ ಕೊಡಬೇಕು, ಎರಡನೇದ್ದು ಪೇಮೆಂಟು, ಸ್ಯಾಲರಿ, ಅಲೌನ್ಸ್ ಎಲ್ಲನೂ ಕೊಡಬೇಕು. ಪೇಮೆಂಟು, ಸ್ಯಾಲರಿ, ಅಲೌನ್ಸ್ ಕೊಡಬೇಕಾದ್ರೆ ಸಂಸತ್ತು ಕಾನೂನು ತಗೊಂಡ್ಬರ್ಬೇಕು. ಒಂದು ವೇಳೆ ಸಂಸತ್ತು ಕಾನೂನು ತಗೊಂಡ್ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡಬೇಕು? ಅನುಸೂಚಿ 2ರಲ್ಲಿ ಹೇಳಿರ್ತಕ್ಕಂಥ ಭತ್ಯೆ ಇವುಗಳನ್ನೆಲ್ಲ ಕೊಡಬೇಕು. ಇದನ್ನ ನಮಗೆ ನೆನಪಿರಬೇಕು. ಇನ್ನು ನೆಕ್ಸ್ಟ್ ಏನು ಸರ್, ವೇತನ ಭತ್ಯೆ ಎಲ್ಲಾನು ಹೇಳಿದ್ರಿ, ವೇತನ ಭತ್ಯೆ ಬಗ್ಗೆ ಹೇಳಿದ್ರಿ ಸರ್. ಈಗ ಒಬ್ಬ ವ್ಯಕ್ತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಎರಡೂ ರಾಜ್ಯಗಳಿಗೆ ಒಬ್ಬನೇ ವ್ಯಕ್ತಿ ರಾಜ್ಯಪಾಲನಾದಾಗ ಪೇಮೆಂಟ್ ಯಾವ ರಾಜ್ಯದವ್ರು ಕೊಡಬೇಕು? ಸಮಸ್ಯೆ ಅಲ್ಲ. ಯಾವ ರಾಜ್ಯದವ್ರು ಪೇಮೆಂಟ್ ಕೊಡಬೇಕು? ಮಹಾರಾಷ್ಟ್ರದವ್ರು ನ್ಯಾಯ ಕೊಡ್ರಿ ಸರ್, ಕರ್ನಾಟಕಕ್ಕೂ ಕರ್ನಾಟಕದವ್ರು ಕೊಡ್ಲ, ಆಮೇಲೆ ಕರ್ನಾಟಕದವರು ನ್ಯಾಯ ಕೊಡ್ಬೇಕು ಸರ್, ಮಹಾರಾಷ್ಟ್ರದಾಗ ಬಹಳ ದಿನ ಇರ್ತಾರ್ರಿ ಸರ್ ಅವರು, ಮಹಾರಾಷ್ಟ್ರದವ್ರು ಕೊಡ್ಲ ನ್ಯಾಯ ಕೊಡ್ಬೇಕು ಅಂದ ಅನ್ನಕ್ ಬರೋದಿಲ್ಲ. ಯಾರು ಕೊಡ್ಬೇಕು, ಎಷ್ಟು ಕೊಡಬೇಕು? ಇಲ್ಲಿ ಎರಡೂ ರಾಜ್ಯಗಳು ಕೊಡಬೇಕು, ಕರ್ನಾಟಕನೂ ಕೊಡಬೇಕು, ಮಹಾರಾಷ್ಟ್ರನೂ ಕೊಡಬೇಕು. ಎಷ್ಟು ಕೊಡಬೇಕು ಅನ್ನೋದನ್ನ ರಾಷ್ಟ್ರಪತಿಗಳು ನಿರ್ಧಾರ ಮಾಡ್ತಾರೆ. ರಾಷ್ಟ್ರಪತಿಗಳು ನಿರ್ಧರಿಸಿದ ಪ್ರೋಪಾರ್ಷನ್ ಶೇರ್ ಅನ್ನ ವೇತನ ಮತ್ತು ಭತ್ಯೆಗಳಲ್ಲಿ ಆಯಾ ರಾಜ್ಯಗಳು ಕೊಡಲೇಬೇಕು. ಈಗ ರಾಷ್ಟ್ರಪತಿಗಳು ಕರ್ನಾಟಕದವರು ನೀವು 10% ಕೊಡ್ರಿ, ಅವರು ಸ್ಯಾಲರಿ ಪೇಮೆಂಟ್ ಅನ್ನ ನಿಗದಿಪಡಿಸಿದ ಸ್ಯಾಲರಿ ಮತ್ತು ಪೇಮೆಂಟ್ ಮೇಲೆ 10% ಕೊಡ್ರಿ, ನೀವು 90% ಕೊಡ್ರಿ ಅಂತಂದ್ರೆ ಅಷ್ಟೇ ಕೊಡಬೇಕು. ಇಲ್ಲ ನೀ 50% ಕೊಡ್ರಿ, ನೀವು 50% ಕೊಡ್ರಿ ಅಂತ ಹೇಳಿದ್ರೆ ಅದನ್ನೂ ಕೊಡಬೇಕು. ಇರ್ಲಿಲ್ಲ ಅಂತಂದ್ರೆ ನೀವು 90% ಕೊಡ್ರಿ, ನೀವು 10% ಕೊಡ್ರಿ ಅಂತ ಹೇಳಿದಾಗ ಅದನ್ನು ಕೊಡಬೇಕು. ದಟ್ ಶಾಲ್ ಬಿ ಡಿಸೈಡೆಡ್ ಬೈ ದಿ ಪ್ರೆಸಿಡೆಂಟ್. ಸರ್ ಹಿಂಗ್ಯಾಕ್ರಿ? ಇಲ್ಲ 50-50 ಮಾಡ್ರಿ, ಇರ್ಲಿಲ್ಲ ಅಂತಂದ್ರೆ ನಾನು ಕೋರ್ಟಿಗೆ ಹೋಗ್ತೀನಿ, ನ್ಯಾಯ ಹೆಚ್ಚಿಗೆ ಕೊಡಬೇಕು ಅಂತೇಳಿ ನೀವು ಕೇಳಿದ್ರಿ ಅಂತಂದ್ರೆ ಆ ರೀತಿ ಅವಕಾಶಗಳು ಇಲ್ಲ. ಆರ್ಟಿಕಲ್ 158 ಉಪಬಂಧ 3 ಕ್ಯಾಪಿಟಲ್ ಎ ಸ್ಪಷ್ಟಪಡಿಸುತ್ತೆ. ಏನಂತಂದ್ರೆ ರಾಷ್ಟ್ರಪತಿಗಳು ನಿರ್ಧರಿಸಿದ ಪಾಲಿನಂತೆ ರಾಜ್ಯಗಳು ಏನ್ ಮಾಡಬೇಕು ಅಂತಂದ್ರ ರಾಜ್ಯಪಾಲರ ಪೇಮೆಂಟ್ ಏನು ಭತ್ಯೆ, ವೇತನವನ್ನ ಕೊಡಬೇಕು. ಸರ್ ಈ 50-50 ಕೊಡಬೇಕು, 90-10 ಕೊಡಬೇಕು, ಈ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಯಾರು ಎಷ್ಟು ಕೊಡಬೇಕು ಅನ್ನತಕ್ಕಂಥ ಕಾನೂನುಗಳಿಲ್ಲ. ಆದ್ರೆ ರಾಷ್ಟ್ರಪತಿಯವರು ಯಾರು ಎಷ್ಟು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರು ಅಂತಂದ್ರೆ ಅಷ್ಟೇ ಕೊಡಬೇಕು. ಆದ್ರೆ ರಾಷ್ಟ್ರಪತಿಯವರ ಆದೇಶವನ್ನ ಕ್ವಶನ್ ಮಾಡುವಂತಿಲ್ಲ. ಯು ಕ್ಯಾನಾಟ್ ಕ್ವಶನ್ ದಿ ಪ್ರೆಸಿಡೆನ್ಷಿಯಲ್ ಆರ್ಡರ್ ಇನ್ ಎನಿ ಕೋರ್ಟ್ ಆಫ್ ದಿ ಇಂಡಿಯಾ. ವೇತನ ಮತ್ತು ಭತ್ಯೆಯ ಸಲುವಾಗಿ ರಾಷ್ಟ್ರಪತಿಗಳು ಮಾಡಿರ್ತಕ್ಕಂಥ ಆದೇಶವನ್ನ ಯಾವುದೇ ಸರ್ಕಾರಗಳಾಗಲಿ ಯಾವುದೇ ಕೋರ್ಟ್ನಲ್ಲಿ ಕ್ವಶನ್ ಮಾಡುವಂತಿಲ್ಲ. ಇದು ನಮಗೆ ಗೊತ್ತಿರ್ಬೇಕು. ಸರ್ ನಾನು 50% ಕೊಡಾಕತ್ತೀನಿ, ಸರ್ ನಾನು 60% ಕೊಡತ್ತೀನಿ, ಅವ್ರು 40% ಕೊಡಾಕ್ತಾರೆ, ಇದು ನನ್ನ ಬರ್ಡನ್ ಆಗ್ತೈತಿ ಸರ್, ನಮ್ಮ ರಾಜ್ಯದ ಮೇಲೆ ಬರ್ಡನ್ ಆಗ್ತೈತಿ ಅಂತೇಳಿ ನೀವು ಕ್ವಶನ್ ಮಾಡುವಂತಿಲ್ಲ. ಗೊತ್ತಿರಬೇಕು. ದಟ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಹಿಂಗಿದೆ. ಇರ್ಲಿ, ಈ ವಿಡಿಯೋದಲ್ಲಿ ಇಲ್ಲಿವರೆಗೂ ರಾಜ್ಯಪಾಲರ ಬಗ್ಗೆ ಚರ್ಚೆ ಮಾಡಿವಿ. ಈ ಚರ್ಚೆ ಮಾಡಿದ ವಿಷಯ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ. ಮೋಸ್ಟ್ ಪ್ರೊಬಬಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮಿಗೆ ಓದಕತ್ತಾರಲ್ಲ ಅವ್ರಿಗೆ. ಆಮೇಲೆ ಡೇ ಟು ಡೇ ಯಾರು ರಾಜಕೀಯದಲ್ಲಿ ಸ್ವಲ್ಪ ರುಚಿಯನ್ನು ಹೊಂದಿರ್ತಾರಲ್ಲ ಅವರಿಗೂ ಕೂಡ ಇದನ್ನು ಶೇರ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ರಾಜ್ಯಪಾಲರ ಅಧಿಕಾರಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಏನೇನ್ ಹೇಳ್ತಾರೋ ಅನ್ನೋದು ನೋಡೋಣ. ಆಮೇಲೆ ಕ್ರಿಟಿಸಿಸಮ್ಗಳ ಬಗ್ಗೆ ಲಾಸ್ಟಿಗೆ ಡಿಸ್ಕಷನ್ ಮಾಡೋಣ. ಸರಿ, ಆರಾಮಾಗಿರ್ರಿ, ಆರಾಮಾಗಿ ಓದ್ರಿ, ಆರಾಮಾಗಿ ಊಟ ಮಾಡ್ರಿ. ಆಮೇಲೆ ಯಾರು ನಂದು ಎಕ್ಸಾಮ್ ಐತಿ, ಹಂಗೈತಿ ಹಿಂಗೈತಿ ಐತಿ ಟೆನ್ಷನ್ ತಗೊಂಡು ಕಡಿಮೆ ನಿದ್ದೆ ಮಾಡಕ್ ಹೋಗ್ಬೇಡ್ರಿ. ನಿದ್ದೆಯ ಪ್ರಭಾವ ಜಾಸ್ತಿ ಇರ್ತೈತ್ರಿ. ಬ್ರೇನ್ ಡ್ರೈನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ನಿದ್ದೆನೂ ಕೂಡ ಸರಿಯಾಗಿ ಬೇಕು. ಕಡಿಮೆ ಅಂದ್ರು 6 ರಿಂದ 7 ಗಂಟೆ ನಿದ್ದೆಯನ್ನು ಮಾಡ್ರಿ. ಯಾಕಂದ್ರೆ ಇವತ್ತು ಕೊಡಕತ್ತೀವಿ ಅಂತಂದ್ರೆ ಈ ಟೆನ್ಷನ್ ಟೆನ್ಷನ್ ಅನ್ನ ಕಡಿಮೆ ಮಾಡೋದು ನಿದ್ದೆ ಮಾತ್ರ, ಬೇರೆ ಯಾವ್ದು ಆಗೋದಿಲ್ಲ. ಯಾವ್ದು ಆಪಗೂ ಟೆನ್ಷನ್ ಕಡಿಮೆ ಮಾಡೋಕ್ಕಾಗೋದಿಲ್ಲ ನಿದ್ದೆ ಒಂದನ್ನು ಹೊರತುಪಡಿಸಿ. ನೀವು ನಿದ್ದೆನ ಕಡಿಮೆ ಮಾಡಿದ್ರಿ ಅಂತಂದ್ರೆ ಅದೇನಾಗ್ತೈತಿ ಅಂತಂದ್ರೆ ಗದ್ಲ ಸ್ಟಾರ್ಟ್ ಮಾಡ್ತೈತಿ. ಒಂದು ಬಾಡಿ ಇಂಬ್ಯಾಲೆನ್ಸ್ ಆಗ್ತೈತಿ. ಆಮೇಲೆ ನಿಮಗೇನೆ ಸ್ವಲ್ಪ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅದೆಲ್ಲವೂ ಆಗಬಾರ್ದು ಅಂತಂದ್ರೆ ನೀವು ಕರೆಕ್ಟಾಗಿ ನಿದ್ದೆ ಮಾಡ್ರಿ, ಕರೆಕ್ಟಾಗಿ ಊಟ ಮಾಡ್ರಿ, ಓದೋದಂತೂ ಕರೆಕ್ಟಾಗಿ ಓದ್ರಿ. ನಾವು ಹೇಳಿದ್ವಿ, ಉದಾಹರಣೆಗಳ ಸಮೀಪ ಹೇಳಿದ್ವಿ ಏನಂತೇಳಿ. ಕೆಇಎದವರು ಯಾವ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಕತ್ತಾರೆ ಈಗ ಅನ್ನೋದ್ರ ಬಗ್ಗೆ. ಇದೇ ಸ್ಟ್ಯಾಂಡರ್ಡ್ ಅನ್ನ KPSC ಅವರು ಮೇಂಟೈನ್ ಮಾಡ್ತಾರೆ. ನಿಮಗೆ ನೆನಪಿರ್ಲಿ, KS ಓದೋರು ಈ ರೀತಿ ಡಿಸ್ಕ್ರಿಪ್ಟಿವ್ ವೇದಾಗ ಓದಿದ್ರಿ ಅಂತಂದ್ರೆ ಅನುಕೂಲ ಆಕೈತಿ ಅಂತ ನಮ್ಮ ಅಭಿಮತ. ಓದ್ರಿ. ಈ ನಮ್ಮ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡ್ರಿ, ಲೈಕ್ ಕಮೆಂಟ್ ಮಾಡ್ರಿ. ಯಾರು ಸಬ್ಸ್ಕ್ರೈಬ್ ಆಗಿರೋದಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ವಿಡಿಯೋ ನಿಮ್ಮನ್ನೆಲ್ಲ ತಲುಪುವಂತೆ ಆಕೈತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ರಾಜ್ಯಪಾಲರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.